ಬಂದೋಬಸ್ತಿಗೆ ಹೋಗ್ಲಿ ಮಗನ ಅಂತಂದ್ರ ಆ ಹುಡುಗಿ ಕರ್ಕೊಂಡು ಕುಣಿದಾಡಿ ಯಾವ ಬೇಕಾವ ಸಂಧಿ ಅಡ್ಡಾಡಿ ಮಗನ ಗುಡ್ಡ ಸಂಧಿ ಕರ್ಕೊಂಡು ಹೊಂಟಿ ಅಲ್ಲೇ ಮಗನ ಅಲ್ಲೇ ಹೋಗ್ಲೇ ಮಗನ ಹೋಗು. ನಾಳಿಂದ ಅದಕ್ಕೆ ನಾವೊಂದು ಉಪಾಯ ಹುಡುಕ್ತೀನಿ. ಏನಪ್ಪ ಅಂದ್ರ ನಾಳಿಂದ ನಾನು ವೇಷ ಬದಲಾಯಿಸಿ ವರ್ಷ 7 ವೇಷ ಹಾಕೊಂಡು ಆ ಹುಡುಗಿನ ಭೇಟ್ ಮಾಡಿ ಆ ಹುಡುಗಿ ಇಲ್ಲ ಸಲ್ಲದ ಹೇಳಿ ತಲೆ ಕೆಡಿಸಿ ನಿಮ್ಮಿಬ್ಬರನ್ನ ಅಗಲಿಸಿ ನೀ ಕೈ ಇಡ್ಬೇಕನ್ನೋದು ಗೊತ್ತದಾಗ ನನ್ನ ಹಾಕಿ ಈ ಊರಾಗ ಚಂದಾಗ ಸಂಸಾರ ಮಾಡಿಲ್ಲ ಅಂದ್ರ ನನ್ನ ಹೆಸರು ಯಾಕೆ ಪೊಲೀಸ್ ಕಣ್ಣ ಆಗಿರಕ್ಕಿಲ್ಲ? ತಾಸಿಗೆ 150 ಕಿಲೋಮೀಟರ್ ಸರವೇಗದಿಂದ ಸಂಚರಿಸುತ್ತಿರುವ ನನ್ನ ನಾಡಿಗೆ ಸದ್ದಿಲ್ಲದ ಸುದ್ದಿನ ಗುಂಡಿನ ಸುರಿಮಳೆಯನ್ನು ಹಾಕಿ ನನ್ನನ್ನು ಕೈದನ್ನಾಗಿ ಮಾಡಿದನಲ್ಲ ಜಯರಾಮ. ಹಂತ ಹಂತವಾಗಿ ನಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಒಟ್ಟಾಗಿ ನಿಂತಿರುವ ಆ ಜೋಗಿ ಜಯರಾಮ ನೀನ್ಯಾವ ರಾಜಮೂರಲ್ಲಿ ತಿಳಿದರೂ ನಾನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಸಂಪತ್ತಿನ ಸಾಮ್ರಾಜ್ಯವನ್ನೇ ಕಟ್ಟಬೇಕೆಂದು ಹೊರಟಿರುವ ಈ ಕರಿಮೇಂದ್ರ ಹೊಟ್ಟೆ ಮೇಲೆ ಕಾಲಿಟ್ಟು ಹೋಗಿರುವಂದಾಗ ಶ್ರೀಮಂತಿಕೆ ಶಿವ ನೆನೆಸಿಕೊಂಡಿರುವ ನಿನ್ನ ತಂದೆ ತನ್ನ 2ನೇ ತಂದೆಯ ಸೊಂದೆ ಸರಸವಾಡಲಲ್ಲವೇ? ಅವನಣ್ಣನ ಮಗನಾದ ನಾನು ರಾಜಶ್ರೀ ನನ್ನ ಸೂಳೆಯಂತೆ ಸೆಳೆದುಕೊಂಡು ಆಸ್ತಿ ಐಶ್ವರ್ಯಕ್ಕೆ ನಾನು ಹೊಡೆಯನಾಗದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಕಾಲೇಜಿನಿಂದ ರಾಜಶ್ರೀ ಈ ಕಡೆನೆ ಬಂದಂತೆ ಕಾಣಿಸುತ್ತದೆ. ಬರಲಿ ಬರಲಿ. ಅಣ್ಣ, ಏನಣ್ಣ ಇತ್ತ ಕಡೆಗೆ ಬಂದಿದೀಯ? ಕಾಲೇಜಿಗೆ ಹೋದ ನನ್ನ ರಾಜಶ್ರೀ ಯಾವುದಾದ್ರೂ ಒಂದು ವಿಳಾಸದಾರಿ ಹಿಡಿದು ಹೊರಟಳೆಂದು ನೋಡಲು ಬಂದೆ ಅಷ್ಟೇ. ನೋಡಿದ್ದಾಯ್ತಲ್ಲಣ್ಣ, ಬಾಣ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮೌನವಾಗಿ ಕುಳಿತುಕೊಳ್ಳುವುದರಲ್ಲಿ ಏನಿದೆ ರಾಜಶ್ರೀ? ಬೇಗನೆ ಈ ಕರ್ಮೇಂದ್ರನ ಮನ ಸೇರಿಕೊಂಡು ನಿನ್ನ ಮನಃಶಾಂತಿ ಮಾಡಿಕೊ. ನಿನ್ನ ಮಾತಿನ ಅರ್ಥ ಅನರ್ಥಗಳ ಮಧ್ಯದಲ್ಲಿ ನಿಂತು ವಿಚಾರಿಸುತ್ತ ಕುಳಿತರೆ ವ್ಯರ್ಥ ಹಾಳಾಗಿ ಹೋಗುವುದು ರಾಜಶ್ರೀ. ನಿನ್ನ ಜೀವನಾರ್ಥ ಪರಂಪರೆಯೇ ಪೂರ್ತಿಯಾಗಿ ಮನ ಬಿಚ್ಚಿ ನನ್ನ ಕೈ ಹಿಡಿಯುವುದಾದರೆ
ನವಸ್ಫೂರ್ತಿ ತುಂಬುವುದು ನಿನ್ನ ಬಾಳು. ಒಡ ಹುಟ್ಟಿದ ಅಣ್ಣನ ಬಾಯಿಂದ ಇಂಥ ಮಾತುಗಳು. ಅಣ್ಣ ಯಾರು ನಿನ್ನ ಅಣ್ಣ? ದಿನಕ್ಕೊಬ್ಬ ಸತ್ಪುರುಷನನ್ನು ಹಿಡಿದು ತಂದು ಎಸ್ಪಿಯಿಂದ ಬಂಗನಾಗಿ ದಿನಕ್ಕೊಂದು ಪೊಲೀಸ್ ಠಾಣೆ ಕಣ್ಣೀರು ಸುರಿಸುತ್ತಾ ಕುಳಿತಿರುವನಲ್ಲ, ಅವನು ನಿನ್ನ ಅಣ್ಣ. ನವತಾರುಣ್ಯದಲ್ಲಿ ಅಡಿಯಿಂದ ಮುಡಿವರೆಗೂ ರತ್ನವಾಗಿ ಸುಬಸಬೇಕೆಂದು ಬಂದಿರುವನು ಇವನು ನಿನ್ನ ರಮಣ. ಪಶುವೆ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಒಂದೇ ರಕ್ತದಲ್ಲಿ ಉದ್ಭವಿಸಿದ ಅಣ್ಣ ತಂಗಿಯ ಮೇಲೆ ಕಣ್ಣು ಹಾಕುವುದೇ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ನಾಚಿಕೆ? ನಾಚಿಕೆ ಎಂಬ ಮೂರಕ್ಷರ ಮರಮ ನನಗೆ ತಿಳಿದಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ. ಇದು ಕಲಿಯುಗ. ನಿಮ್ಮಂತ ರೂಪವಂತರ ಕೈ ಹಿಡಿದು ಕುಣಿದಾಡುವ ಕಾಮವಿಗ ರಾಜಶ್ರೀ. ಶ್ರೀಮಂತಿಗೆ ಸಿಂಹ ನೆನೆಸಿಕೊಂಡಿರುವ ನಿನ್ನ ತಂದೆ ತನ್ನ ಎರಡನೇ ತಂಗಿ ಜೊತೆ ಸರಸವಾಡಲಿಲ್ಲವೇ? ಅವನ ಅಣ್ಣನ ಮಗನಾದ ನಾನು ನಿನ್ನ ಕೈ ಹಿಡಿಯೋದು ಏನಮ್ಮ? ಬಾ ಬೇಗನೆ ನನ್ನ ಕೈ ಹಿಡಿದು ರಮಣಿಯಾಗಲು. ದೂರ ಸದ ನಿಂತು ಮಾತನಾಡ ನರಪೇತುವೆ, ನಿನ್ನ ಬುದ್ಧಿ ಏನೋ ಅಜ್ಞಾನದಲ್ಲಿದೆ. ನೋಡು, ಅಣ್ಣ ತಂಗಿಯ ಮೇಲೆ ಕಣ್ಣು ಹಾಕುವುದೇ? ನೋಡು, ಒಂದು ವೇಳೆ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದರೆ ನಿನ್ನನ್ನು ಮೆಟ್ಟಿ ಸುಳುತ್ತಾರೆ ಈ ಸಮಾಜದ ಗತಿಯರು. ಸಮಾಜ? ಇದೊಂದು ಗರತಿಯರ ಸಮಾಜ ರಾಜ. ಈ ನಿನ್ನ ಆಳು ಸಮಾಜದಲ್ಲಿ ಎಂತೆಂತ ಪವಿತ್ರ ಹಣ್ಣುಗಳು ತುಂಬಿದುಕೊಂಡಿದ್ದಾರೆ ಗೊತ್ತೇನೆ? ಗಂಡನೇ ದೇವರನ್ನೆಂದು ಪೂಜಿಸಿ ಗಂಡನ ಕಣ್ಣಿಗೆ ಮಣ್ಣು ಎರಚಿದ ಮಿಂಡನ ಕೈ ಹಿಡಿದು ಬಾಳುವ ಬಂಡ ಶ್ರೀಮಂತನ ಮಡದೆ ಆಗುತ್ತೇನೆ ಅಂತ ಹೇಳಿ ತಂದೆಯಿಂದ ಸಿಕ್ಕಂತೆ ವರದಕ್ಷಿಣೆ ತೋರಿಸಿ ಕೈ ಹಿಡಿದ ಗಂಡನನ್ನೇ ಹೊರಗೆ ಹಾಕಿ ರೂಪದ ಲಾಸಗಾಗಿ ಪರಪುರುಷನ ಅಂಗ ಸುಖ ಬಯಸುವ ಮಂಗ ಜಾತಿ ಹಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಬಡವನಿದ್ದರೂ ಬಹದ್ದೂರ್ ನನ್ನ ಗಂಡನೆಂದು ಭಾಷೆ ಕೊಟ್ಟು ಮತ್ತೊಬ್ಬನ ಹಣದಾಸೆಗಾಗಿ ಗಂಡನಿಗೆ ವಿಷ ಹಾಕಿದ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅಣ್ಣನೆಂದ ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಅಣ್ಣನೊಡನೆ ಮೈ ಮರೆತು ಬಾಳುವ ಆದರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಅಂದಾಗ ನವತಾರುಣ್ಯದಲ್ಲಿ ಕಾಲಿಡುತ್ತವ ಈ ಕರಿಮೇದನ ಕೈ ಹಿಡಿಯೋದು ಏನವ? ಬಾ ಬೇಗನೆ. ಸಮಾಜದ ಗರತಿಯರ ಬಗ್ಗೆ ಈ ರೀತಿ ನಿಂದನೆ ಮಾತನಾಡಿ ಅವರ ಪವಿತ್ರತೆಗೆ ಮಸಿ ಬೆಳೆಯುತ್ತಾರೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊತ್ತು ಹೋಗಿ. ರಾಜಶ್ರೀ, ರಾಜ ಮಹಾರಾಜರ ಕಾಲದಿಂದಲೂ ದೇವಾನುದೇವತೆಗಳ ಕಾಲದಿಂದ ಬದಿಗೆ ಬಂದ ಈ ಕಾಮ ವಿಲಾಸ ನಿನ್ನಂತ ಮಳ್ಳ ಹುಡುಗಿಗೇನು ಗೊತ್ತು? ಸೃಷ್ಟಿಯನ್ನೇ ನಿರ್ಮಿಸಿದ ಬ್ರಹ್ಮ ಕಾಮದ ಲಾಲಾಸೆಗಾಗಿ ತನ್ನ ಮಗಳ ಸರಸ್ವತಿಯನ್ನು ಏಕೆ ಸಂಭೋಗಿಸಿದ? ಮಹಾತಪಸ್ವಿ ವಿಶ್ವಾಮಿತ್ರ ತಪಸ್ಸನ್ನೇ ನಿಲ್ಲಿಸಿ ಆ ಮೋಹಿನಿ ಏಕೆ ಸಂಭೋಗಿಸಿದ? ಅಂದಾಗ ನೀನೀಗ ಅಣ್ಣ ತಂಗಿಯನ್ನು ತಿಂಗ ಬರೆದು ಕೂತರೆ ಈಗಲೇ ಬಂಡೆಗಟ್ಟು ಹೋಗುವೆ ನನ್ನ ಕೈಯಲ್ಲಿ. ಬಂಡಗೊಳಿಸುತ್ತೇನೆ ಎಂದು ಚಂಡು ಎತ್ತಿ ನನ್ನ ಮುಂದೆ ಬಂದಿರುವಲ್ಲ, ಹೆಣ್ಣಿನ ಶೀಲದ ಪವಿತ್ರತೆ ಬಗ್ಗೆ ನಿನಗೇನು ಗೊತ್ತು? ಒಂದು ದುಶ್ಯಾಸನ ದ್ರೌಪದಿ ವಸ್ತ್ರಾಪರಣ ಮಾಡಲು ಬಂದಾಗ ಆ ದುರ್ಯೋಧನ ಏನಾಯ್ತು? ಅವನನ್ನು ಬಂಡುಗೊಳಿಸಿದ ನಿನಗೆ ನೆನಪಿಲ್ಲವೇ? ಅದು ಸೀತಾಮಾತೆಯನ್ನು ಹೊತ್ತೊಯ್ದ ಆ ರಾವಣ ಸ್ಥಿತಿಯನ್ನು ಆ ಶ್ರೀರಾಮನ ಕೈಯಿಂದ ಬಂಡಗೊಳಿಸಿತು ನಿನಗೆ ಗೊತ್ತಿಲ್ಲ? ಹೆಣ್ಣನ್ನು ಬಂಡಗೊಳಿಸುತ್ತೇನೆ ಬಂದ ತ್ರಿಲೋಕದ ಶುಂಭ ನಿಶುಂಭರೇ ಬಂಡಗೊಳಿಸುವುದು. ಅದರಂತೆ ನೀನೇನಾದರೂ ನನ್ನನ್ನು ಮುಟ್ಟಲು ಬಂದರೆ ನಿನ್ನ ಚೆಂಡು ಕಡಿದು ಹಾಕಬೇಕಾಗುತ್ತದೆ. ಎಚ್ಚರ ನನಗೆ ಎಚ್ಚರ ಹೇಳುವ ಚಿಕ್ಕ ವಯಸ್ಸಿನ ಹುಚ್ಚು ಮುಂಡೆ. ನಿನ್ನ ಪ್ರಾಣ ಯಾರಿಂದ ಹೋಗುವುದನ್ನು ನೀನು ಎಚ್ಚರದಿಂದ ಮಾತನಾಡುವ.
ಜನ್ಮ ಕೊಟ್ಟು ನಿನ್ನ ತಂದೆ ನಿಮ್ಮೆಲ್ಲರನ್ನ ಕೊಲೆಗೊಯ್ದು ತನ್ನ ಆಸ್ತಿಯನ್ನು ತನ್ನ ಸೂಳಿಗೆ ಎತ್ತಿ ಹಾಕಬೇಕೆಂದಿರುವಾಗ ನೀನೀಗ ನನಗೆ ಎಚ್ಚರ ಹೇಳುವೆ ರಾಜೇಶ್ರೀ. ನಾನು ನಿಮ್ಮೆಲ್ಲರನ್ನ ಕೊಲೆಗೊಯ್ದು ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ಕೊನೆಗೂ ನಿನ್ನ ಕುತ್ತಿಗೆ ತಾಳಿ ಕಟ್ಟಬೇಕೆಂದು ಬಂದಿರುವೆ. ಬೇಗ ಬಾ, ಒಪ್ಪಿಕೋ ನನ್ನ ಪ್ರಿಯ ಆಸಿ ಎಂದು. ಸಾಧ್ಯವಿಲ್ಲವೆಂದು ತಿಳಿದುಕೋ. ಸಾಧ್ಯವಿಲ್ಲ. ನೋಡಿಕೋ ನಿನ್ನ ಸರ್ವಾಸ್ತಿಯ ಕಾಗದವನ್ನು. ಈಗ ಹೇಳು, ಅಣ್ಣನೆಂದು ಮೆರೆತು ಈ ಶ್ರೀಮಂತನ ಸತಿಯಾಗಿ ಬಾಳುವ ಅಥವಾ ನಿನ್ನಣ್ಣನಂತೆ ಬೀದಿ ಪಾಲಾಗಿ ತಂದೆ ತಾಯಿ ಕಳೆದುಕೊಂಡು ಈ ಸಮಾಜದಲ್ಲಿ ಭಿಕ್ಷಿಕೆಯಾಗಿ ಬಾಳುತ್ತೇವೆ. ಕೊನೆಯವರೆಗೂ ಈ ಮಾತನ್ನು ಸತ್ಯವಾಗಿ ನಡೆಸಿಕೊಡುತ್ತೇನೆ. ಮೌನದಿಂದ ಕುಳಿತರೆ ಮಾನ ಹೋಗುವುದು ಖಂಡಿತ ರಾಜೇಶ್ರೀ. ಹಿಂದೆ ನೋಡದೆ ಮೊದಲು ಸಮಾಜದಲ್ಲಿ ಕೈ ಹಿಡಿದು ತಲೆ ಎತ್ತಿ ಬಾಳು. ನಿನ್ನ ತಂದೆ ಅಣ್ಣಂದಿರ ಪ್ರಾಣ ನನ್ನ ಕೈಯಲ್ಲಿರುವಾಗ ನೀನೆಂತ ದೂರ ಸಾರಿದರೆ ಏನು ಪ್ರಯೋಜನ ಇಲ್ಲ. ಈ ನೀನೀಗ ನನ್ನ ಮಾತಿಗೆ ಒಪ್ಪಿ ನೀನೀಗ ನನ್ನ ಅಪ್ಸರ ಎಂದು ಒಪ್ಪಿಕೊಂಡರೆ ಈ ಜಗದಲ್ಲಿ ನಾನೇ ರಾಜ, ನೀನೇ ರಾಣಿ. ಕೊನೆಯವರೆಗೂ ಈ ಮಾತನ್ನು ಸತ್ಯವಾಗಿ ನಡೆಸಿಕೊಡುತ್ತೀರಾ? ನನ್ನಾನೆ, ನಿನ್ನಾನೆ, ಆ ದೇವರಾಣೆ. ಹೌದೇ? ನುಡಿಸು ನಿನ್ನ ಪ್ರೀತಿಯಿಂದ ಹೊರಬರುವ ಪ್ರೇಮರಾಗದ ತಂದೆಯನ್ನು. ನಾವಿಬ್ಬರು ಏಕಾಂತವಾದ ಕಾಲದಲ್ಲಿ ಅದ್ಯಾವುದೋ ಒಂದು ಬೆಳಕು ಕಂಡೆ. ಹೌದು ಪ್ರಿಯಕರ, ನಾನು ಅದ್ಯಾವುದೋ ಒಂದು ಬೆಳಕು ಕಂಡೆ. ನೋಡಿ, ಆ ಭಾವಚಿತ್ರವನ್ನು ತೆಗೆದುಕೊಂಡು ಅವನು ಓಡಿಕೊಂಡಿದ್ದಾನೆ. ವಿಶ್ವನಾಥನಲ್ಲವೇ? ಏನು ನಮ್ಮ ಪ್ರೇಮ ವಿಲಾಸ ಗುಟ್ಟನ್ನು ತೆಗೆದುಕೊಂಡು ಓಡಿ ಹೋದನೆ ಆ ವಿಶ್ವನಾಥನು?
ರಾಜಶ್ರೀ, ಇದಕ್ಕೇನಾದ್ರೂ ನಾವು ಹಾಗೆ ಮಾಡಲೇಬೇಕು. ಅವನಿಗೆ ನೀವೇ ಹೇಳಬೇಕು. ನೀನು ಅವನಂತೆ ಹಾಡಿ ಕುಣಿದು ಅವನ ಮನಸ್ಸನ್ನು ಕಾಮಲೋಕಕ್ಕೆ ಬದಲಾಯಿಸಿ ಮುಚ್ಚು ಮರೆಯಿಲ್ಲದೆ ಅವನಲ್ಲಿದ್ದ ಫೋಟೋವನ್ನು ಕದ್ದು ತರಬೇಕು. ಆಮೇಲೆ ಅನ್ನೋದೇನಿದೆ ರಾಜಶ್ರೀ, ನಮ್ಮ ಫೋಟೋ ನಮ್ಮ ಕೈಗೆ ಸಿಕ್ಕ ನಂತರ ಬಲಾತ್ಕರಿಸಲು ಬಯದಿಲ್ಲ ಅಂತೇಳಿ ನಿನ್ನ ತಂದೆಗೆ ಹೇಳಿ ಅವನ ಮನೆಗೆ ಮಂಗಲ ನೀಡಿದರಾಯಿತು. ಗುಡ್ ಐಡಿಯಾ. ನನ್ನ ಐಡಿಯೇನು ಚೆನ್ನಾಗಿದೆ. ನಿನ್ನೆ ಸಕ್ಸಸ್ ಆಗಬೇಕಾದ್ರೆ ಬಾ ಮೋಹಿನಿ, ಕಾಂಗ್ರೆಸ್ ಮೊತ್ತಲಿಂದ ತುತ್ತಾಗಿ ಬಳಲುತ್ತಿರುವ ಈ ದೇಹಕ್ಕೆ ಇನ್ನೊಂದು ಹೊಸ ರಾಗವನ್ನು ನುಡಿಸು, ಎನ್ನ ಮನ ತೃಪ್ತಿಪಡಿಸು. ದೊರೆಗಳ ಮಾತನ್ನು ನಾನಿನ್ನು ಬರಲೇ. ಹಾ ರಾಜಶ್ರೀ, ನೀನೀಗ ಮುಂದೆ ಬೇಗನೆ ಬಂದು ಹೋಗಿಬಿಡು, ನಾನು ಬರ್ತೇನೆ. ಆಯ್ತು ರಾಜ, ಬಾಯ್ ಬಾಯ್, ಟಾಟಾ. ಹೋಗು ಹೋಗು ಹುಚ್ಚಿಯನ್ನೇ ಹೋಗು. ನನ್ನ ಕಪಟ ನಾಟಕದ ಕುತಂತ್ರ ನಿನ್ನಂತವಳಿಗೆ ಹೇಗೆ ತಿಳಿಯಬಲ್ಲದು? ಖಾಲಿ ಕಾಗದಕ್ಕೆ ಮರಳಾಗಿ ಉರುಳಿಲ್ಲದ ಹೆಣ್ಣಾಗಿ ಬಂದು ಬಿದ್ದಿ ನನ್ನ ಕಾಲಡಿಯಲ್ಲಿ. ರಾಜಶ್ರೀ, ನಿನ್ನಿಂದಲೇ ನಿನ್ನ ಆಸ್ತಿಯನ್ನು ಪಡೆದುಕೊಂಡು ನಿನ್ನ ತಂದೆಯನ್ನು ಕೊಲೆ ಮಾಡಿಸಿ, ನಿನ್ನಿಂದಲೇ ನಿನ್ನ ಸರ್ವ ಆಸ್ತಿಯನ್ನು ಪಡೆದುಕೊಂಡು ಜಯರಾಮನನ್ನು ಕೈ ಹಿಡಿದು ಬಾಳುತ್ತಿರುವ ನಿನ್ನ ಜಯರಾಮನನ್ನು ಗುಂಡಿಕ್ಕಿ ಕೊಲಿಸಿ ಕೊನೆಗೂ ಜಯಶ್ರೀಯ ಗಂಡ ನಾನಾಗದಿದ್ದರೆ ಕರ್ಮೇಂದ್ರನೇ ಅಲ್ಲ. ಏನು ವಿಚಾರ ಮಾಡ್ಕೊಳ್ತಾ ಕೂತಿದ್ದೀರಲ್ಲ, ಏನ್ ವಿಚಾರ ಮಾಡ್ತಾ ಇದ್ದೀರಿ? ಏನಿಲ್ಲ ಬಾಜ,
ಜಯಶ್ರೀ, ಸ್ವಲ್ಪ ವಿಚಾರಗ್ರಸ್ತನಾಗಿದ್ದೆ. ಟೀ ಕುಡಿ, ಎಲ್ಲ ವಿಚಾರ. ಜಯಶ್ರೀ, ಕಲ್ಲಿನಲ್ಲಿ ಪ್ರತಿಯೊಂದು ಶಿಲೆಯಂತೆ ನನ್ನ ತಲೆ ಎಂಬ ಕಲ್ಲಲ್ಲಿ ನಾನಾ ತರದ ಮೂರ್ತಿಗಳು ಮನೆ ಮಾಡಿ ನಿಂತುಕೊಂಡು ಬಿಟ್ಟಿವೆ. ಶಿಲೆ ಕೆತ್ತಿದಾಗ ನನ್ನ ತಂದೆ ಎಂಬ ಕಲಿಗಾರ ಮಾಸಿ ಹೋಗದಂತೆ ಮೂರ್ತಿಗಳನ್ನು ಚಿತ್ರಿಸಿ ಬಿಟ್ಟಿದ್ದಾನೆ. ಅಂದಾಗ ಏನು ಕುಡಿದರೂ ಇಲ್ಲ, ಏನು ಮಾಡಿದರೂ ಇಲ್ಲ, ಆ ಶಿಲೆಯೂ ನೆಲೆವಾಗಿ ನಿಂತು ಬಿಟ್ಟಿವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಅರ್ಥ ಗರ್ಭಿತವಾಗಿ ಪೂರ್ಣ ಬಿತ್ತರಿಸಿ ಹೇಳಿದರೂ ನಿನಗೂ ಕೂಡ ಹೃದಯಘಾತ ಆಗಬಹುದು ಜಯಶ್ರೀ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ? ಏನ್ ನುಡಿತಾ ಇದ್ದೀರಾ ನೀವು? ನಾನಾಡಿದ ನುಡಿ ಮಿಡಿದೋಯಿತಲ್ಲ ಜಯಶ್ರೀ. ನಾನು ಈ ರೀತಿ ಕಲ್ಲಾಗಿ ಕುಳಿತರೆ ಆ ಕರ್ಮೇಂದ್ರ ಜೀವ ತೆಗೆಯದೆ ಬಿಡಲಾರೆ. ಅದಕ್ಕಾಗಿ ಅವನ ಕತೆ ಮುಗಿಸಲೇಬೇಕು. ಸ್ವಾಮಿ, ಅಂತ ಅಪಘಾತಕ್ಕೆ ನೀವು ಕೈ ಹಾಕ್ಬೇಡಿ. ಮೊದಲು ಅದನ್ನ ಮುಂದೆ ಹಾಕಿ ನಿಮ್ಮ ದಾರಿಯನ್ನು ಮುಂದೆ ನೀವು ನೋಡ್ಕೊಳ್ಳಿ. ನನ್ನ ಆದಿಗಿಂತ ನನ್ನ ಮನೆತನದ ಕೀರ್ತಿ ಆದಿ ಮುಖ್ಯವಾಗಿದೆ ಜಯಶ್ರೀ. ಶ್ರೀಮಂತಿಕೆ ಶಿವ ನೆನೆಸಿಕೊಂಡ ನಮ್ಮ ಅಜ್ಜ ನನ್ನ ತಂದೆ ಸಿಂಹಾಸನದ ಮೇಲೆ ಕುಳಿತು ನನ್ನ ಮನೆಯನ್ನು ಕಸಕ್ಕಿಂತ ಕೀಳಾಗಿಸಿ ಬಿಟ್ಟ. ಯಾವನ ಒಬ್ಬ ನಿರಪರಾಧಿ ಕೂಸನ್ನು ತಂದು ಜೋಪಾನ ಮಾಡಿ ಮಗನೆಂದು ನೋಡಿಕೊಂಡು ಕರ್ಮೇಂದ್ರ ನನ್ನ ಹೆಸರಿಟ್ಟು ನನ್ನನ್ನೇ ಪಾತಾಳಕ್ಕೆ ತುಳಿಲೆಕ್ಕ ಎತ್ತಿಸಿ ಬಿಟ್ಟಿದ್ದಾನೆ. ಅದಕ್ಕಾಗಿ ಅವನ ಕತೆ ಮುಗಿಸಲೇಬೇಕು. ಕರ್ಮೇಂದ್ರ ನನ್ನ ಸೋದರನಲ್ಲ ಜಯಶ್ರೀ, ನನ್ನ ವಂಶವನ್ನು ನಿರ್ವಂಶ ಮಾಡಬೇಕೆಂದು ಸಾಕು ಮಗನಾಗಿ ಬಂದ ರಾಕ್ಷಸ. ಸ್ವಾಮಿ, ಅದನ್ನು ಹೇಳಿದರೆ ಹೃದಯಘಾತ ಆಗಬಹುದೆಂದು ಮೊದಲೇ ಹೇಳಿದ್ದೇನಲ್ಲ ಜಯಶ್ರೀ. ಇಲ್ಲ ಇಲ್ಲ, ನೀವು ಅದನ್ನು ನಂಗೆ ಹೇಳಲೇಬೇಕು. ಹೇಳಿ ಅಂತೆ. ಜಯಶ್ರೀ, ಹೌದು, ಮನುಷ್ಯ ನೋಡಿ, ಒಂದು ವೇಳೆ ನೀವು ಹೇಳದೆ ಹೋದ್ರೆ ನಾನು ಪ್ರಾಣ ಕಳ್ಕೊಬೇಕಾಗುತ್ತೆ. ಅದನ್ನು ಕೇಳಿದ ಸಾಯೋದಕ್ಕಿಂತ ಕೇಳಿ ದುಃಖಕ್ಕೀಡಾಗಿ ನರಳಿ ಸಾಯಬೇಡ ಜಯಶ್ರೀ. ಧರ್ಮ ಬೀಜದಿಂದ ಮಳೆಗೆ ಒಡೆದು ಆ ಸಸಿ ವಿಷದ ನೀರು ಕುಡಿದು ವಿಷವೃಕ್ಷವಾಗಿ ನಿಂತು ಬಿಟ್ಟಿದೆ. ಅಂದಾಗ ಅದರ ನೆರಳಿಗೆ ಕುಳಿತು ಉರಿಲಿಲ್ಲದ ಹೆಣ್ಣಾಗಬೇಡ. ಸುಮ್ಮನೆ ನನ್ನ ಕೈ ಹಿಡಿದು ಎಂದಾಗ ಜಗದ ಕಣ್ಣಾಗಿ ಬಾಳ. ಸಮಯ ಬಂದಾಗ ತಾವೇ ಸರಿ ಆಗುತ್ತದೆ. ನನ್ನ ಕೈ ಹಿಡಿದ ಗಂಡ ನೀನಿರುವಾಗ ನಾನು ಚಿಂತಿಸುವ ಕಾರಣವಿಲ್ಲ ಜಯಶ್ರೀ. ಪವಿತ್ರವಾದ ಈ ತಾಯಿ ಎದೆಯಲ್ಲ ಕುಡಿದ ಗಂಡೆದಿಗೆ ಯಾವ ಪುಂಡ ಪುಡರಿಗಳು ಎದುರಾದರೂ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಕುಡಿತೇನೆನ್ನುವ ನನ್ನ ಶಕ್ತಿ ನನ್ನಲ್ಲಿದೆ. ಮತ್ತೇಕೆ ನಿನ್ನ ಕಣ್ಣೀರು? ಯಾಕೆ ಇಲ್ಲ ಸ್ವಾಮಿ, ನೀವು ನಿಮ್ಮ ತಾಯಿ ನೆನಪು ಮಾಡಿದಾಗೆ ನನ್ನ ತಾಯಿ ನೆನಪು ನನ್ಗಾಗ್ತಾ ಇದೆ. ದುಃಖಿಸಿ ಕಮ್ಮನೆ ಮಿಡಿದರೂ ಕಳೆದ ಹೋದ ತಾಯಿ ಸಿಗುವಳೆ ಜಯಶ್ರೀ. ದೈವ ಯೋಗ ಗೆದ್ದವರು ಯಾರು? ಬೀದಿಗೆ ನಾವು ಎದುರಾಗಿ ನಿಲ್ಲಲೇಬೇಕು. ಪುಂಡರ ಗಂಡನಂತ ನಿನ್ನ ಹಣ್ಣರಿದ್ದಾನೆ. ಅನ್ಯಾಯ ಅಕ್ರಮಗಳನ್ನು ಮಾಡುವರ ನೆತ್ತೆಯ ಮೇಲೆ ಕಾಲಿಟ್ಟು ಸತ್ಯದ ಪತಾಕೆಯನ್ನು ಎತ್ತಿ ಹಿಡಿಯುವಂತ ಹಿರಿಯ ಅಧಿಕಾರಿ ನಿನ್ನ ಗಂಡನಿದ್ದೇನೆ. ನಿನ್ನ ದೇವರಂತ ನಿನ್ನ ತಂದೆ ಇದ್ದಾನೆ. ಅಂದಾಗ ಮಂದ ಬುದ್ಧಿಯನ್ನು ಒಡೆದಾಕಿ ಚಂದದಿಂದ ನಗುತ್ತಾ ಬಾಳ. ಎಲ್ಲಿ ನಗು? ನಗುವ ನಕ್ಷತ್ರವನ್ನು ನಗಿಸುವ ನೀವು ನನ್ನ ಜೊತೆಗಿರ್ಬೇಕಾದ್ರೆ ನಾನು ನಗಲಾರ್ದೆ ಇರ್ತೇನಾ? ಹಾಗಾದರೆ ನನ್ನ ಚಂದ್ರನ ಹಿಂಬಾಲಿಸದಂತೆ ತಾರೆಗಳಂತೆ ಒಳೆದು ಹೂಗಳಂತೆ ಹಿಂಬಾಲಿಸಿ ಪರಿಮಳದಂತೆ ಒಳೆದು ಒಂದು ಹಾಡನ್ನ ಆಡಬಾರದೆ? Sehera
ಸರ್ ಸರ್ ನಿಮ್ದೊಂದು ಲೆಟರ್ ಬಂದಿದೆ ಸರ್. ನೋಡಿ, ಜಯಶ್ರೀ, ನಾನೀಗ ಅರ್ಜೆಂಟ್ ಹೋಗಲೇಬೇಕು. ಜಾತಿ ಭೇದಗಳಿಂದ ಎಷ್ಟೋ ಜನ ಪ್ರಾಣದ ಬಲಿಗೆ ಆಹುತಿಯಾಗಿದ್ದಾರೆ ಎಂದು SP ಆಫೀಸಿನಿಂದ ಟೆಲಿಗ್ರಾಮ್ ಬಂದಿದೆ. ಅದಕ್ಕಾಗಿ ನಾನು ಸಾಮಾನುಗಳನ್ನು ರೆಡಿ ಮಾಡಲಿಕ್ಕೆ ಒಳಗೆ ಬಂದೋಬಸ್ತಿಗೆ ಹೋಗಿದ್ದಾರೆ. ಅಲ್ಲದೆ ತುಂಬ ಗರ್ಭರಿಯಾದ ನಿಮ್ಮ ಹೆಂಡತಿಯನ್ನು ಬಿಟ್ಟು ನೀವು ಹೋಗ್ತಾ ಇದ್ದೀರಾ? ಬೇಡಿ, ಮತ್ತೇನು ಅಪಘಾತ ಕಾದುಕೊಳ್ತಿದೆಯೇನೋ. ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ಬೇಡಿ, ನನ್ನ ಒಬ್ಬಳನ್ನ. ಹಾಗೇನಿಲ್ಲ, ನಿನ್ನ ತಂದೆಯವರ ಹತ್ತಿರ ನಿನ್ನನ್ನು ಕಳಿಸಿ ನಾನು ಹೋಗುತ್ತೇನೆ. ಬೇಗನೆ ನನ್ನ ಸುಟ್ಟಿಕೇಸ್ ಬಟ್ಟೆಗಳನ್ನು ರೆಡಿ ಮಾಡಿ ತಂದು ತೆಗೆದುಕೊಂಡು ಬಾ. ಸರಿ, ಹಾಗೆ ಆಗಲಿ. ಜಯರಾಮ ಸಾಹೇಬ್ರೆ, ಓಹೋ, ನನ್ನ ಮಾವಂದಿರು, ಬನ್ನಿ ಬನ್ನಿ, ಕುಳಿತುಕೊಳ್ಳಿರಿ. ಬನ್ನಿ ಮಾವನವರೇ, ವಿಶ್ವನಾಥ್, ಈ ಕಡೆ ಬನ್ನಿ. ಇರಲಿ ಇರಲಿ, ತಂಗಿ ಇಲ್ಲವೇ? ಇದ್ದಾಳೆ. ಯಾಕಂದ್ರೆ ನಾನು ಅರ್ಜೆಂಟ್ ಡ್ಯೂಟಿಗೆ ಹೋಗಬೇಕೆಂದು ನನ್ನ ಬಟ್ಟೆಗಳನ್ನು ರೆಡಿ ಮಾಡಲಿಕ್ಕೆ ಒಳಗೆ ಹೋಗಿದ್ದಾಳೆ. ಓಹೋ, ಟೆಲಿಗ್ರಾಮ್ ಬಂದಿದೆ. ಹೌದು ವಿಶ್ವನಾಥ್, ಜಾತಿ ಭೇದಗಳಿಂದ ಗಲಭೆ ಎದ್ದು ನಾನು ಎತ್ತು ನೀನು ಎಚ್ಚು ಎಂದು ಹುಚ್ಚತನದಿಂದ ಎಷ್ಟೋ ಜನ ಪ್ರಾಣದ ಬಲಿಗೆ ಆಹುತಿಯಾಗಿದ್ದಾರೆ. ಅದಕ್ಕಾಗಿ ನಿಮ್ಮ ತಂಗಿಯನ್ನು ನಿಮ್ಮಲ್ಲಿಗೆ ಕಳಿಸಿ ಹೋಗಬೇಕೆನ್ನುವಷ್ಟರೊಳಗಾಗಿ ನೀವೇ ಬಂದುಬಿಟ್ರಿ. ಬಹಳ ಸಂತೋಷ. ಕೇಳ್ರಿ, ಬೇಗ ಬಾರೆ, ನಿನ್ನ ತಂದೆ ಹಾಗೂ ಅಣ್ಣಂದಿರು ಬಂದಿದ್ದಾರೆ. ಈಗ ಬಂದೇನಣ್ಣ? ಹೌದು, ಈಗಲೇ ಬಂದೆ. ಹೌದು ತಂಗಿ, ಈಗಲೇ ಬಂದೆ. ಜಯಶ್ರೀ, ಸಮಯಕ್ಕೆ ಸರಿಯಾಗಿ ನಿನ್ನ ತಂದೆ ಹಾಗೂ ಅಣ್ಣಂದಿರು ಬಂದಿರ. ಅವರ ಜೊತೆ ನೀನು ಹೋಗಿಬಿಡು. ಮತ್ತೆ ಮುಂದಿನ ತಿಂಗಳ ರಜೆ ಸಿಕ್ಕಾಗ ಮತ್ತೆ ಬರುತ್ತೇನೆ. ಅಪ್ಪ, ನೀನು ತಂಗಿಯನ್ನ ಕರೆದುಕೊಂಡು ಮನೆಗೆ ಹೋಗು. ನಾನು ಸಾಹೇಬ್ರ ಜೊತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಬರುತ್ತೇನೆ. ಬನ್ನಿ ಮಾವನರೇ, ಹೋಗೋಣ. ಜಯಶ್ರೀ, ಗರ್ಭವತಿಯಾದ ನಿನಗೇನಾದರೂ ತೊಂದರೆ ಆದರೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ಸುಖದಿಂದಿರು. ನಾನು ಹೋಗಿ ಬರುತ್ತೇನೆ. ಸರಿ, ಆಯ್ತು, ಹೋಗಿ ಬನ್ನಿ ಸ್ವಾಮಿ. ವಿಶ್ವನಾಥ್, ಹೋಗೋಣ ಬನ್ನಿ. ಯಜಮಾನ್ರು ದೇಶ ಸೇವೆಗೆ ಹೋಗುವ ಮುನ್ನ ಹಾಗೆಲ್ಲ ನೀನು ಕಣ್ಣೀರು ಹಾಕಬಾರದು ಮಗಳೇ. ನನ್ನ ಜೀವನವೇ ಹುಟ್ಟುತ್ತಲೇ ಕಣ್ಣೀರಿನಲ್ಲಿ ಕೈ ತೊಳಿತಿರ್ಬೇಕಾದ್ರೆ ಈ ದುಃಖವನ್ನು ಹೇಗೆ ಸಹಿಸಿಕೊಳ್ಳಪ್ಪ? ನಾನು ಹೇಗೆ ಸಹಿಸಿಕೊಳ್ಳಿ? ಜಯಶ್ರೀ, ನಿನ್ನ ತಂದೆ ಅಣ್ಣಂದಿರು ಇನ್ನೂ ಜೀವಂತವಿರುವಾಗ ನೀನು ಕಣ್ಣೀರು ಹಾಕುವುದೇ? ಬೇಡಿದಾಗ ಹುಲಿಯಾಲು ತಂದು ಕೊಡುವ ಗಂಡುಗಲಿ ವಿಶ್ವನಾಥ ನಿನ್ನ ಅಣ್ಣನಿದ್ದಾನೆ ಅಂದಾಗ ಏನಮ್ಮ ನಿನ್ನ ದುಃಖ? ಬೇಗ ಹೇಳು ಅದನ್ನ. ಬಿಚ್ಚಿ ಹೇಳುವುದರಲ್ಲಿ ನೆಚ್ಚಳಾಗಿ ಎಚ್ಚೆತ್ತು ನಿಂತಿದೆ ವಿಷಯ. ಅನ್ನದ ನೆಚ್ಚಳಾಗಿ ಹೇಗೆ ಹೇಳಪ್ಪ? ನಾನು ಹೇಗೆ ವಿಷಯ ವಿಪರೀತಕ್ಕಿಡಿದು ಗಂಡಾಂತರದ ಬಂಡೆಯನ್ನೇರಿದರು ನಾವು ಅದಕ್ಕೆ ತಲೆಬಾಗಿ ಬಂಡಕೋರ ಆಗಬಾರದು ಮಗಳೇ. ಸಿಡಿಮದ್ದಿನ ಶಿಖರವನ್ನೇರಿ ಸೌಜನ್ಯದ ಸಾಗರ ಈಜಬೇಕೇ ವಿನಃ ದೌರ್ಜನ್ಯದ ತೆರೆ ಬಂದಿತೆಂದು ಅದರಲ್ಲಿ ಮುಳುಗಿ ಸಾಯಬಾರದು.
ವಿಧಿ ಎಂಬ ಮೋಡಿಕಾರ ನಮಗೆ ಬೇಕಾದಂತ ಮೋಡಿ ಹಾಕಿದರು. ಅದಕ್ಕೆ ಎದುರಾಡುವ ಮೋಡಿಕಾರ ನಾನಾಗಬೇಕೇ ವಿನಃ ನೋಡುವ ಪ್ರೇಕ್ಷಕನಾಗಬಾರದು. ಅಂದಾಗ ನೀನ್ ಎಂತ ವಿಷಯದ ಬಗ್ಗೆ ಮಂಕಾಗಿದ್ದಿ ಮಗಳೇ? ಅಪ್ಪ, ಅದನ್ನೆಲ್ಲ ಹೇಳಬೇಡ. ಮನೆಗೆ ಹೋಗೋಣ, ಅಲ್ಲೇ ವಿಷಯನ ನಿಮಗೆ ಸವಿಸ್ತರವಾಗಿ ತಿಳಿಸ್ತೇನೆ. ಬನ್ನಿ ಹೋಗೋಣ. ಆಯ್ತು, ನಿನ್ನ ಬ್ಯಾಗ್ ಏನೋ ರೆಡಿ ಆದ್ ಮಾಡಿದ್ದೇನಮ್ಮ? ಆಯ್ತು. ವಿಶ್ವನಾಥ್ ಇತ್ತ ಕಡೆಗೆ ಬರುತ್ತಿದ್ದಾನೆ. ಪ್ರೇಮದ ಭಾವಚಿತ್ರವನ್ನು ಮುಗಿಲೆಬ್ಬಿಸುತ್ತಿದ್ದಾನೆ. ಹೇಗಾದ್ರೂ ಮಾಡಿ ಇವನೊಂದಿಗೆ ಹಾಡಿ ಕುಣಿದು ಅದನ್ನು ಕದ್ದುಕೊಂಡು ಹೋಗಲೇಬೇಕು. ಯಾರಮ್ಮ ನೀನು? ನೀನು ಏನಿದು ನಿನ್ನ ಭಯದ ಕೂಗು? ಯಾರಿಂದ ನಿನಗೆ ಆಪತ್ತು ಬಂದು ಒದಗಿದೆ? ಸದ್ಯದಲ್ಲಿ ಹೇಳಮ್ಮ, ಚಾಂಡಲರನ್ನು ಹೊತ್ತು ತಂದು ನಿನ್ನ ಪಾದಕ್ಕೆ ಅರ್ಪಿಸಿಬಿಡುತ್ತೇನೆ. ನೀವೇನೇ ಅಂದರೂ ನನ್ನನ್ನು ಈ ಕುತ್ತಿನಿಂದ ಪಾರು ಮಾಡಿ ನಾನು ಮಾನ ಪ್ರಾಣ ಭಯದಿಂದ ಓಡಾಡುತ್ತಿದ್ದೇನೆ. ಅದನ್ನು ಕಂಡು ನಿಮಗೆ ಕರುಣೆ ಕನಿಕರ ಬರ್ತಾ ಇಲ್ಲವೇ? ನಿಮ್ಮಂತ ಶ್ರೀಮಂತರ ನೋಡಿದರೆ ಕನಿಕರ ಬರೋದಿಲ್ಲ ರಾಜಶ್ರೀ, ಆಕ್ರೋಶ ಉಕ್ಕಿ ಬರುತ್ತದೆ. ಯಾವ ನಾಟಕದಲ್ಲಿ ಯಾವ ಪುಟ್ಟಿನಲ್ಲಿ ಯಾವ ಹಾವನ್ನು ಕಚ್ಚುತ್ತು ಎಂಬುವುದು ಅನುಮಾನಕ್ಕೆ ಶ್ರೀಮಂತರ ಮಗಳೆಂದು ಸೊಕ್ಕಿನಿಂದ ಎಡೆಚ್ಚಿ ಶಿಖರವನ್ನೇರಿ ಕುಳಿತುಕೊಂಡಿರುವರಲ್ಲ ನಿಮ್ಮಪ್ಪ. ಅದಕ್ಕೆ ನಿನಗೆ ಈ ಸ್ಥಿತಿ ಬಂದು ಒದಗಿದೆ. ಅದಕ್ಕೆ ಯಾರು ಹೊಣೆ? ಯಾಕೆ ನಾನಿನ್ನು ಬರುತ್ತೇನೆ. ನೋಡಿ, ಶ್ರೀಮಂತರ ಹೆಣ್ಣುಗಳ ಮಾತಕ್ಕೆ ತಪ್ಪಾಗಿ ತೆಗೆದುಕೊಳ್ಳಬೇಡಿ. ಈಗ ನನ್ನ ಮಾನ ಪ್ರಾಣ ಇವಾಗ ನಿಮ್ಮ ಕೈಯಲ್ಲಿದೆ. ನನ್ನನ್ನು ರಕ್ಷಣೆ ಮಾಡಿ. ರಾಜಶ್ರೀ, ಆಸ್ತಿ ಎಂಬ ಆಕ್ರೋಶದಲ್ಲಿ ಕಥಕಥ ಕುದಿಯುತ್ತಿರುವ ನನ್ನ ಹೃದಯದಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಒತ್ತಿಸಬೇಡ. ನಿಮ್ಮಪ್ಪನಿಗೆ ಹೇಳಿ ನನಗೆ ಆಸ್ತಿ ಕೊಡಿಸ್ತೀ ಅಂತೀಯಲ್ಲ, ಅದು ನನ್ನ ಕೇವಲ ನನ್ನ ಹರಕನ್ನು ತಿಳಿದುಕೋ. ನನ್ನ ಮಾತಿಗೆ ನೀವು ಈ ರೀತಿ ವಿರೋಧಿಸಿ ನನ್ನನ್ನು ಕೈ ಬಿಟ್ಟು ಹೋಗಬೇಡಿ. ನೋಡಿ, ನಾನು ಬರಬೇಕಾದರೆ, ಅವರಿಂದ ಹೆದರಿ ಬರಬೇಕಾದರೆ ನನ್ನ ಕಾಲಿಗೆ ಬಲವಾದ ಏಟು ಬಿದ್ದಿದೆ. ನನಗೂ ನಡೆಯಲು ಕೂಡ ಶಕ್ತಿ ಇಲ್ಲ. ನೋಡಿ, ಈಗ ನೀವು ನನ್ನನ್ನು ರಕ್ಷಣೆ ಮಾಡಿದರೆ ನನ್ನ ಅಣ್ಣನಿಗೆ ಹೇಳಿ ನಿಮಗೆ ಸಿರಿ ಸಂಪತ್ತನ್ನೇ ಕೊಡಿಸುತ್ತೇನೆ. ನಿನ್ನನ್ನು ಕ್ಷಮಿಸುವ ಮುಂದೊಂದು ದಿವಸ ಬಂದೇ ಬರುತ್ತದೆ. ಹಾ ರಾಜಶ್ರೀ, ನಾನೀಗ ಬರುತ್ತೇನೆ. ನೋಡಿ ನಿಲ್ಲಿ, ನೀವು ಒಬ್ಬರ ಆಸ್ತಿಗೆ ಆಸೆ ಪಡುವುದಿല്ലെಂದು ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ. ಹೌದು, ಯಾರಾದರೇನು ಒಂದು ಹೆಣ್ಣಿನ ಮಾನ ಕಾಪಾಡುವುದೇ ನಿಜವಾದ ಗಂಡುಸಿ ಧರ್ಮ. ಹಾ ರಾಜಶ್ರೀ, ಬೇಗನೆ ಹೇಳು, ಆ ಕಾಡಿದ ಚಾಂಡವಲನ್ನು ಆ ಎದೆಗುಂಡಿಗೆ ರಕ್ತ ಸೀಳಿ ಅವನ ಕುಡಿದು ಬರುತ್ತೇನೆ. ಬೇಗನೆ ಹೇಳು. ನೀವು ಕೇಳಿದ ತಕ್ಷಣ ತಪ್ಪಿಸಿಕೊಳ್ಳಿ. ಹಾಗಾದರೆ ನೀನು ಇಲ್ಲೇ ಕುಳಿತುಕೊಳ್ಳಿ, ನಾನು ಅವರ ಎದೆಗುಂಡಿಗೆ ಸೀಳಿ ಕುಡಿದು ಬರುತ್ತೇನೆ. ಬೇಡ, ನಿಲ್ಲಿ. ನೋಡಿ, ನಿಮಗೆ ಅವರು ಯಾರು ಎಂಬುದು ಗೊತ್ತಾಗುವುದಿಲ್ಲ. ನನ್ನನ್ನು ಮನೆ ಮುಟ್ಟಿಸಿದರೆ ನನಗೆ ಅಷ್ಟೇ ಸಾಕು. ಹಾಗಾದರೆ ಕುಳಿತುಕೊಳ್ಳಿ ನನ್ನ ಮೊಂಡದ ಮೇಲೆ. ನೋಡಿ, ನಿಮ್ಮ ಗಂಡನೆಯ ಗುಂಡಿಗೆ ಮೇಲೆ ಕುಂಡ್ರುವ ಧೈರ್ಯ ಅಂತೂ ನನಗಿಲ್ಲ. ಅಂದು ಸಾರ್ವಭೌಮನಿಂದ ಆ ನಿರ್ಗಾದಿಯ ದುಷ್ಟಗಳನ್ನು ವಾಸಿಯಾದಂತೆ ಇಂದು ನಿಮ್ಮ ಕೈ ಸ್ಪರ್ಶದಿಂದ ನನ್ನ ನೋವೆಲ್ಲ ಮರೆಯಾಗಿ ಹೋಯಿತು. ಇಳಿಸಿ. ರಾಜಶ್ರೀ, ಏನಿದು ನೀನು ಮಾತನಾಡುತ್ತಿರುವ ರೀತಿ? ಹೌದು ವಿಶ್ವನಾಥ್, ನಿಮ್ಮಂತ
ನಿಮ್ಮಂತ ವಿಶಾಲವಾದ ಹೃದಯವನ್ನು ಕಂಡು ನಿಮ್ಮಂತ ಬಡವರಲ್ಲಿ ದಯಾಳು ಗುಣ ಇದ್ದೇ ಇರುತ್ತದೆ. ನಮ್ಮಂತ ಶ್ರೀಮಂತರು ಅದಕ್ಕೆ ತಲೆಬಾಗಲೇಬೇಕು. ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಮಾತನಾಡಬೇಕಿಟ್ಟು ಬಿಟ್ಟಿಯಲ್ಲ ರಾಜೇಶ್ರೀ, ಯಾಕೆ? ವಿಶ್ವನಾಥ್, ನಿಮ್ಮ ಧೈರ್ಯ ಸಾಹಸವನ್ನು ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ನಿಮ್ಮೊಂದಿಗೆ ಎಷ್ಟು ಹಾಡಿ ಕುಣಿದರೂ ನನ್ನ ಮನಸ್ಸಿಗೆ ತೃಪ್ತಿ ಅನಿಸುತ್ತಿಲ್ಲ. ಈಗ ನನ್ನೊಂದಿಗೆ ಹಾಡಿ ಕುಣಿಯುವುದ? ಹಾಗಾದರೆ ಅದು ನಿನ್ನಿಷ್ಟ. ಆಯ್ತು, ಹೌದೇ? ನಿನ್ನಿಷ್ಟವೇ ನನ್ನಿಷ್ಟ. ರಜಾ, ನಾನಿನ್ನು ಬರಲೇ? ಟಾಟಾ, ಬಾಯ್ ಬಾಯ್. ಇವತ್ತಿನ ದಿವಸ ಅಷ್ಟೇಕೆ ಪ್ರೀತಿಯಿಂದ ಮಾತನಾಡಿ ಹೋದಳು ರಾಜೇಶ್ರೀ? ದೈವ ಗುಣದಲ್ಲಿ ಬೆಳೆದ ಹೆಣ್ಣು ದೇವ ಗುಣದಲ್ಲಿ ಮಾತನಾಡಿ ಹೋಗಬೇಕಾದರೆ ಇದರಲ್ಲಿ ಒಂದು ಏನೇ ಮೋಸಿರಬೇಕು. ಎಲ್ಲ ಮಾಟಗಾರತೆ, ಮಾತಿನ ವೈರಾಗ್ಯವನ್ನು ತೋರಿಸಿ ನಿನ್ನ ಭಾವಚಿತ್ರವನ್ನು ಕದ್ದುಕೊಂಡು ಹೋಗಿರುವಿಯಾ? ನಿರ್ಲಜ್ಜಿ, ಹಾವಿಗೆ ಹಾಲು ಉಣಿಸಿದರೂ ಅದು ತನ್ನ ವಿಷ ಕಚ್ಚದೇ ಬಿಡಲಾರೆ. ನಾನು ನಿನ್ನ ಗರ್ವ ಎಂದಿಗೂ ಮುರಿಯದೇ ಬಿಡಲಾರೆ. ನೀನು
ಹೋಗೈತ್ ನೋಡ್ರಿ. ಯಾಕಂದ್ರೆ ಈ ಕಡೆ ಹೋದ್ರ ಒಬ್ಬ ಬಂದು ಸೀಳು ಹೊಡಿತಾನ, ಈ ಕಡೆ ಹೋದ್ರ ಹಣ್ಣು ಹೋಗಿತ್ತಾನ. ಹಿಂಗಾದ್ರೆ ಏನ್ ಮಾಡ್ಬೇಕಂತಿದ್ದೀರಿ ನನ್ನ ಜೀವ? ರಾಮನಂದಡು ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ ಹಿಂದಾಗಿದ್ದು ಮುಂದಾಗೈತಿ ಮುಂದಾಗಿದ್ದು ಹಿಂದಾಗೈತಿ ನಿಮ್ಮ ಭವಿಷ್ಯ ನಾ ಹೇಳ್ತೀನ್ರಿ ಭವಿಷ್ಯ ವಯಸ್ಸಿನ ಹೆಣ್ಣು ಕಾಟಿತ್ತಂದ್ರ ನೀಟ್ ಮಾಡ್ತೀನಿ, ದಮ್ ಇತ್ತಂದ್ರ ದಮ್ಮೂರಿನ ಬೇರ್ ಕೊಡ್ತೀನಿ, ಕೆಮ್ಮಿತ್ತಂದ್ರ ಕರಿಬೇವು ನೀರ್ ಕೊಡ್ತೀನಿ, ನೆಗಡಿತ್ತಂದ್ರ ಮೂಗ್ ಸಡ್ಲಾಗೋ ಬೇರ್ ಕೊಡ್ತೀನಿ, ಮಕ್ಕಳಾಗದವ್ರಿಗೆ ಮಕ್ಕಳನ್ನ ಕೊಡ್ತೀನಿ, ಲಗ್ನ ಆಗದವ್ರಿಗೆ ಲಗ್ನ ಆಗ್ಬಿಡ್ತೀನಿ. ಬೇಕಾದವ್ರು ಬರ್ರಿ, ಬಡ ಮೊದ್ಲು ದಕ್ಷಿಣ ಇಡ್ರಿ, ನಂತರ ಕೈ ಕೊಡ್ರಿ. ಏನೋ ರಾಮ್ ಕುನ್ನಡಿ, ಭವಿಷ್ಯ ಹೇಳ್ತೀಯಾ? ಭವಿಷ್ಯ ಹೇಳ್ತಿ ಅಂತ ಕೇಳ್ತೀಯಲ್ಲಮ್ಮ, ನಿನ್ನ ಭವಿಷ್ಯ ಹೇಳಬೇಕೆಂದು ನಾನು ಬೆಂಗಳೂರಿನಿಂದ ಇಲ್ಲಿವರೆಗೂ ಹುಡುಕಿಕೊಂಡು ಬಂದಿದ್ದೇನೆ. ಇರ್ಲಿ, ನಿನ್ನ ಹೆಸರು? ನನ್ನ ಹೆಸರು ರೂಪಾಶ್ರೀ ಅಂತ. ಆಹಾ, ಎಂತ ಸೊಗಸಾದ ಹೆಸರು. ಇರ್ಲಿ, ಮದುವೆ ಆಗೈತೇನಮ್ಮ ನಿಂದು? ಇಲ್ರಿ, ಏನ್ ಕೇಳ್ತೀರಿ ನನ್ನ ಮದುವೆ ವಿಷಯ? ಅಲ್ಲ, ನನಗ್ ಬಂದಿದ್ದ ಕಷ್ಟ ನಿಮ್ಮಂತ ರಾಮ್ ಕುನ್ನಡಿಗೆ ಏನ್ರ ಬಂದಿತ್ತಂದ್ರ ನಿಮ್ಮ ತಂಬೂರಿ ಉಲ್ಟಾ ಇಲ್ದಿರ್ತಿತ್ ನೋಡ್ರಿ. ಏನ್ ಮಾಡ್ಬೇಕ್ರಿ? ಬಾಳ ತಡ್ಕೊಂಡಿನ್ರಿ ನಾನು. ತಡ್ಕೊಳಮ್ಮ, ಇನ್ನು ಸ್ವಲ್ಪ ತಡ್ಕೋ. ನಾನಿವತ್ತು ನಿನ್ನ ಭವಿಷ್ಯ ಸಂಪೂರ್ಣವಾಗಿ ಹೇಳಿಬಿಡ್ತೀನಿ. ಮೊದಲು ಕೊಡು. ಅಷ್ಟು ಮಾಡಿದ್ರೆ ನಿಮ್ಗೆ ಬಾಳ ಪುಣ್ಯ ಬರ್ತೈತಿ ನೋಡ್ರಿ. ಪುಣ್ಯ ಬರುವುದರಲ್ಲೇನಿದೆಯಮ್ಮ, ಅನ್ಯರಿಗೆ ಒಳಿತು ಮಾಡುವುದೇ ನನ್ನ ಧರ್ಮ. ನದಿ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ ಇವನ್ನೆಲ್ಲವನ್ನು ನಾನು ಅರೆತು ಬೆರೆತು ಬಿಟ್ಟಿದ್ದೇನೆ. ಅಂದಾಗ ಇವತ್ತು ನಿನ್ನ ಭವಿಷ್ಯ ಸಂಪೂರ್ಣ ಹೇಳಿಬಿಡ್ತೀನಿ. ಏನ್ ಕೊಡ್ಬೇಕ್ರಿ? ದಕ್ಷಿಣ ಕೊಡ್ಬೇಕೇನ್ ನಿಮಗ? ದಕ್ಷಿಣ ಅಲ್ಲಮ್ಮ, ಮೊದಲು ನಿನ್ನ ಕೈ ಕೊಡು. ನೋಡ್ರಿ, ನನ್ನ ಕೈ ನಮ್ಮಪ್ಪ ಯಾರ ಕೈ ಕೊಡ್ಬೇಡ ಅಂತ ಹೇಳೇನ್ರಿ. ಹರಿರಾಮ್ ಶ್ರೀರಾಮ್ ಕ್ಯಾವೋ ನೆಂದಿ. ನೋಡಮ್ಮ, ನಿಮ್ಮ ಅಪ್ಪ ನಿನಗೆ ಅವಾಗ ಯಾರ ಕೈಯಾಗ ಕೈ ಕೊಡಬೇಡ ಅಂತಂದು ಹೇಳ್ಯಾನಲ್ಲ, ಅವತ್ತಿನಿಂದ ನಿನ್ನ ಕೆಲಸಗಳೆಲ್ಲ ಬುರ್ಬುಷ್ ಆಗಾಕತ್ತಾವು. ನೋಡಮ್ಮ, ನೀನು ನಿಮ್ಮ ಅಪ್ಪನ ಮಾತು ಕೇಳ್ಕೊಂತ ಹಿಂಗ ಕುಂತ ಬಿಟ್ಟಿ ಅಂದ್ರ ನಿನ್ನ ತಲೆ ಮ್ಯಾಗ ತಟ್ಟು ಬರತ್ತಂತ ನಿನ್ನ ಮುಖದ ಮ್ಯಾಲಿನ ರೇಖೆ ಹೇಳಕತ್ತಾವಮ್ಮ. ನನಗ ವಿಚಾರ ಮಾಡು, ಇನ್ನಿಷ್ಟ. ಆಯ್ತು, ಹಂಗಾದ್ರೆ ಚಂದ ಹೇಳ್ಬೇಕ್ರಿ. ಮತ್ತ ಆಯ್ತು, ಈಗ ನಾನು ಏನ್ ಮಾಡ್ತೀರಿ ನೀವು ಹೇಳ್ರಿ. ನೋಡಮ್ಮ, ಈಗ ನಾನೇನ್ ಮಾಡ್ಲಿ ಅಂತಂದು ವಿಚಾರ ಮಾಡ್ಕೊಂಡು ಕುಂತ ಬಿಟ್ಟೆ ಅಂದ್ರ ಕಾಲ ಮಿಂಚಿ ಹೋಗುತ್ತ. ಮಿಂಚಿ ಹೋದ ಕಾಲ ಚಿಂತಿಸಿದ್ರೂ ಬರುವುದಿಲ್ಲಮ್ಮ. ಕಂಚಿನ ಪಾತ್ರೆ ಬಳಕೆ ಮಾಡ್ಲಿಕ್ಕಂದ್ರೆ ಹೆಂಗ ಜಂಗ್ ಹಿಡಿತೈತಲ್ಲ, ಹಂಗ ಇವತ್ತು ನೀನೇನಾದ್ರೂ ನಿನ್ನ ಕೈನ ನನ್ನ ಕೈಯಾಗ ಕೊಟ್ಟು ನಿನ್ನ ಜೀವನ ಶುದ್ಧ ಮಾಡ್ಕೋಲಿಕ್ಕಂದ್ರ ಜಂಗಿನಕ್ಕಿಂತ ಜಂಗ್ ಆಗತ್ ನೋಡಮ್ಮ ನಿನ್ ಜೀವನ. ಚಂದಗನ ಹೇಳ್ಬೇಕಾ? ಎಂತ ಸೊಗಸಾದ ಕೈ. ಇವಳ ಹಡೆದವ ಇವಳ ಚರ್ಮದಾಗ ಬಾಳೆಹಣ್ಣು ತುಂಬಿಸಿ ಹುಟ್ಟಿಸಿದ್ದಾಳೆ ಏನು, ನನಗಂತೂ ಒಂದು ದಿಕ್ಕ ತಿಳಿವಲ್ದು. ನೀ ಏನು ಭವಿಷ್ಯ ಹೇಳಕ್ ಬಂದಿವ? ನಿಶೆ ಆಗಿ ಬೀಳಕ್ ಬಂದಿಯೋ? ಭವಿಷ್ಯ ಹೇಳಮ್ಮ. ನೀ ಭವಿಷ್ಯ ಹೇಳಕ್ ಬಂದ್ರ ಹಿಂಗೆ ಶಟ್ರೋಗ ಬಂದರೋ ಮಾಡಕತ್ತೀವಿ. ಇದು ಸೆಟರೋಗ ಅಲ್ಲಮ್ಮ, ದಿಢರೂಪದಿಂದ ಮಂತ್ರ ಪಠನ ಮಾಡಲಿಕ್ಕತ್ತೀವಿ. ಅಲ್ಲ, ಈ ರೀತಿ ಹೆಣ್ಮಕ್ಳ ಕೈ ಹಿಚ್ಗಾಕತ್ತೀಯಲ್ಲ, ಸ್ವಲ್ಪ ಗೊತ್ತಾಗತ್ತಿಲ್ಲ. ಜೋಕ್ಮಾರ, ಹಳೆ ಜೋಕ್ಮಾರ ನೋಡು. ಚಂದಗ ಭವಿಷ್ಯ ಹೇಳ್ತಿದ್ರು ಹೇಳ, ಇಲ್ಲ ಅಂದ್ರ ಮಗನ ಒಂದು ಕೊಡಬಾರ್ದ ಕೊಟ್ ನಿಂದ್ರ ಇವ ತಂಬೂರಿ ಬುರುಡಿ ಹಾರಿ ಕೈ ಸರಿತು ಜೋಕೆ ನನ್ನ ಕೈನ. ಹರಿರಾಮ್ ಶ್ರೀರಾಮ್, ಎಂತಹ ಮಾತುಗಳನ್ನು ಕೇಳುತ್ತಿವೆ ನನ್ನ ಕಿವಿಗಳು. ಇಂತಹ ಮಾತುಗಳನ್ನು ಕೇಳಲೆಂದೇ ಕಿವಿಗೆ ತೂತನಿಟ್ಟೆ ಆ ತಂದೆ. ನೋಡಮ್ಮ, ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಿ 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 ಅವ್ರ ಅಂಗೈಯೊಳಗಿನ ರೇಖೆಗಳು ಅವರ ಚರ್ಮದೊಳಗೆ ಸೇರಿರ್ತಾವಮ್ಮ. ನಾವು ಈ ರೀತಿ ಹಿಚ್ಕಾಡಿದ್ರನ ಅವು ಮೇಲೆ ಬಂದ್ಬಿಡ್ತಾವು. ಅಂದಾಗ ಬಂದೋಬಸ್ತ್ ಆಗತ್ ನೋಡಮ್ಮ ಭವಿಷ್ಯ ಹೇಳಕ. ಇದ್ರ ಬಗ್ಗೆ ನೀ ತಪ್ಪು ತಿಳ್ಕೊಬೇಡಮ್ಮ. ಕರೆಕ್ಟ್ ಹೇಳಿದ್ರೆ ನಿಮಗ ದಕ್ಷಿಣ, ಇಲ್ಲಾಂದ್ರ ನನಗ ಶಿಕ್ಷಣ. ಹಾಗೇ ಆಗಲ್ಲ.
ನೋಡಮ್ಮ, ಹುಲಿಯಾಗಿ ಹುಟ್ಟಿದಿ, ಹುಲಿಯಾಗಿ ಮರಿದಿದಿ. ಹುಲಿಗೆಮ್ಮನ ಗತಿ 10 ಜನಕ್ಕೆ ಹಳ್ಳಿಟ್ಟು ಶಿಳ್ಳಿ ಹೊಡೆದಿದಿ. ಒಬ್ರಿಗೂ ಬಗ್ಗೆ ಸಲಾಮ್ ಹೊಡೆದಾಕೆಲ್ಲ, ಇದು ಕರೆ. ಹಿಡಿದು ಹಠ ಬಿಟ್ಟಾಕೆಲ್ಲ, ಅಂದಂಗ ಅಡ್ಗಿ ಮನಿ ಸೇರ್ದಾಕೆಲ್ಲ, ಇದು ಕರೆ, ಇದು ಕರೆ ಕರೆ. ಅಂದಂಗ ನಿಮ್ಮಪ್ಪ ತಂದವರ ನಿನ್ನ ಮನಸ್ಸಿಗಿಲ್ಲ. ಇದೆಲ್ಲದ್ರ ನಡ್ಬರ್ಕ ನಿನಗಿಬ್ರು ಪೊಲೀಸರು ಗಂಟು ಬಿದ್ದಾರ. ನೀನ್ ಅದ್ರಾಗ ಯಾರನ್ನ ಮದುವೆ ಆಗ್ತೀಯಮ್ಮ ಹೇಳು? ನಾನು ಆ ಪೊಲೀಸ್ ಕಾಕಣ್ಣನ ಮದುವೆ ಹಾಕಿನಿ. ಚಿಚಿ ಹುಚ್ಚಮ್ಮ, ಅವನ್ನ ಮದುವೆ ಮಾಡ್ಕೋಬೇಡ ನೀನು. ಯಾಕಂದ್ರ ಅವಂಗ ನಗಮುರ್ಕ್ ಸುಳಿ ಐತಿ. ನೋಡಕ್ ಆನೆಗೆಲ್ಲ ನಗಮುರ್ಕ್ ಸುಳಿ ಹಂಗಂದ್ರೆ ಏನದು? ನೋಡಮ್ಮ, ನಗಮುರ್ಕ್ ಸುಳಿ ಅಂದ್ರ ಅವ ಯಾರ ಮದುವೆ ಆಗ್ತಾನಲ್ಲ ಅವರು ಸತ್ತು ಹೋಗ್ಬಿಡ್ತಾರ. ಈಗಾಗ್ಲೇ ಅವ 10 ಜನನ ಮದುವೆ ಆಗ್ಯಾನ, ಆ 10 ಜನನು ಸತ್ತು ಹೋಗ್ಬಿಟ್ಟಾರ. ಅಂದಂಗ ನೀನೇನಾದ್ರೂ ಅವನ ಕೈ ಹಿಡಿದು ಮದುವೆ ಆದಂದ್ರ 6 ತಿಂಗಳದಾಗ ಶಿವನ್ ಪಾದಕ್ಕೊಕ್ಕಿ ಅಂತಂದು ನಿನ್ನ ಕೈಯ ಮೇಲಿನ ರೇಖೆಗಳು ಹೇಳಕತ್ತಮ್ಮ. ರೀ, ಈಗ ಅದನ್ನ ತಪ್ಸಕ್ ಏನ್ ಮಾಡ್ಬೇಕು ಹೇಳ್ರಿ ಮತ್ತೆ ಮುಂದ. ನೀನ್ ಯಾಕಿಷ್ಟು ಹೆದರ್ತೀಯಮ್ಮ? ಅಂತಂದ ನಾನಿದ್ದೀನಲ್ಲ. ನೋಡಮ್ಮ, ಇಂದ ನೀನು ಆ ಕಾಕಣ್ಣನ ಮೇಲಿನ ಆಸೆ ತೆಗೆದಾಕ್ಬಿಡು. ಹೋಗಿ ಆ ಪಾಪಣ್ಣನ ಸಟ್ನ ವಾರದಾಗ ಎಲ್ಲಿದ್ರು ಹುಡುಕ್ಬಿಡು. ಹುಡುಕಿ ಅವನ್ ಲಗ್ನ ಆಗ್ಬಿಡು. ಆಮ್ಯಾಗ ನಿನ್ನ ಜೀವನ ಅತಿ ಬಂದೋಬಸ್ತ್ ಆಗತ್ ನೋಡಮ್ಮ. ನಿನ್ನ ಮದುವೆ ನಡೆಸ್ಯಾರ, ನನ್ನ ಊರ ಬೆಳೆಸ್ಯಾರ. ನಿನ್ನ ಮದುವೆ ನಡೆಸ್ಯಾರ, ನನ್ನ ಊರ ಬೆಳೆಸ್ಯಾರ. ಸುತ್ತ ಕ್ರೋಸರ ತರಬ್ಯಾರ, ಬಾತುಂಡೆ ಬಾಯನ್ನ ಬಡದಾರ. ಸುತ್ತ ಕ್ರೋಸರ ತರಬ್ಯಾರ, ಬಾತುಂಡೆ ಬಾಯನ್ನ ಬಡ. ಯಾವ ನೀವು ಕಳಿಸೋಣ ಎಲ್ಲರೂ ನೋಡ್ರಿ ಇಲ್ಲೇ ನೋಡ್ರಿ. ಆಮೇಲೆ ವಿಷಯನ ಐತಿ, ಬಟ್ ನೋಡ್ತೀನಿ. ಏನೋ ಅವೇಕೆ ರಸ್ತೆದಾಗ ಕಂಡು ಹೆಣ್ಮಕ್ಳು ಮಾತಾಡ್ಸಕತ್ತಿಯಲ್ಲ. ನಾಚಿಗೆ ಮಾನ ಮರ್ಯಾದೆ ಸೋಡು ಸ್ವರ್ಗ ಏನಾರ ಐತನಮ್ಮ? ನಾ ಕಂಪ್ಲೇಂಟ್ ಬರಲಿ ನಿನ್ ಮೇಲೆ. ಕಂಪ್ಲೇಂಟ್ ಆಮೇಲೆ ಬರ್ಯಾಕಂತಿ. ಭವಿಷ್ಯ ಇವ್ರು ಬಾಳ ಹೇಳ್ತಾರ, ನಿನ್ನ ನೋಡು. ನೋಡ್ರಿ, ಈ ಸಾಹೇಬ್ರ ಭವಿಷ್ಯ ಕೇಳ್ತಾರ ಅಂದ್ರ ನಾನ್ ಕರೆಂದ್ರ ಹೇಳ್ಬಿಡ್ತೀನಿ ಇವ್ರ ಭವಿಷ್ಯ. ಯೋ ಶಟಪ್. ಮಕ್ಕಳು ಮುಂಡ್ಯದು ರಾಮ್ ಕುಂಡ್ಲೆ ಮಾತು ಕೇಳಿ, ಕಳ್ಳ ಮಾತು ಹೇಳಿ, ಸುಳ್ಳು ಬೋಧಿ ಹೇಳಿ, ಹಳ್ಳ ದಂಡೆಯಿಂದ ಬೇವಿನ ರಸ ತಂದೇನಂತೇಳಿ ಕಂಡ ಹೆಣ್ಮಕ್ಳು ಮಾತಾಡಿಸಿ ನಿನಗ ಮೂಳೆ ರೋಗ ಐತಂತ ಹೇಳಿ ರಸ ಕೊಡಕ್ ಬಂದಿ ಆ ಮಗನ. ನಿನ್ನ ಹೆಸರು ಏನು? ನನ್ನ ಹೆಸರು ಇಂಬರಿಕೆಪ್ರಿ. ಯಾಕಪ್ಪ ಮಗನ ಮುಂಬರಿಕೆಪ್ಪ? ಅದು ನಮ್ಮ ಅಪ್ಪನ ಹೆಸರು ಐತ್ರಿ. ಮೊದಲಿನ ಹೆಸರು ಏನಂತ ಹೇಳಿ? ಅದ ಹೇಳಿದ್ನಲ್ರಿ, ಮುಂಬರಿಕೆಪ್ಪ ಅಂತ. ಹಂಗಂದ್ರ ನಿನ್ನ ಅಡ್ಡ ಹೆಸರು ಏನ ಇಂದ್ರದ ಪಂಥದ ಐತನ? ಅಂದ್ರದ ಐತೆ? ನಮ್ದು ಅಡ್ಡ ತಿಡ್ಡನವಂತದ್. ಅಲ್ಲ ಹೋಗ್ಲಿ, ಇವ್ ಯಾಕ ಹುಡುಗ ಸ್ವಾಮಿ ಕಳಸ್ವಾಮಿ ಕಂಡ ಕಾಣ್ತಾನ. ಹೋಗ್ಲಿ ಸಾಮ್ಯಾರ, ಹೇಳ್ರಿ. ನಿಮ್ಮೂರು? ನಮ್ಮೂರು ಕಳ್ಳೂರಿ. ತಾಲೂಕು ಸುಳ್ಳೂರಿ. ಅಲ್ಲ ಮಗನ ಕಳಸ್ವಾಮಿ ಆದ್ರೆ ಇನ್ನೇನು ಪರೀಕ್ಷಿಸ್ತೇನೆ. ಜಿಲ್ಲಾ ಮುಳ್ಳೂರಿ. ಅಲ್ಲೇ ಸ್ವಾಮಿ, ಕಳ್ಳೂರು ಮುಳ್ಳೂರು ಸುಳ್ಳೂರು ಇಂಬರಿಕೆಪ್ಪ ಮುಂಬರಿಕೆಪ್ಪ ಅಡ್ಡತಿಡ್ಡನವ್ರು ಇವೆಲ್ಲ ಬಗೆರಿ ನಡ್ಸ್ಕೊಪ್ತ ಹೆಸರು ಏನತ್ವ ಇಲ್ಲಿ ಬೆನಸ್ಮಟ್ಟಿ ತಂಡದಾಗಿಂದ ಬಂದ ಹೆಸರು? ನೋಡ್ರಿ ಸರ, ಇವು ನಮ್ಮ ಊರಿನ ಸುತ್ತಮುತ್ತಲು ಅದಾವು. ನೀವು ರೊಕ್ಕ ಕೊಟ್ಟು ಪೊಲೀಸರಾಗಿರಲ್ಲ, ನಿಮ್ಮ ಅಂತರಿಗೆ ಸಟ್ನ ಅರ್ಥ ಆಗಂಗಿಲ್ರಿ ಅವು. ಈ ಸ್ವಾಮೀಜಿ ಅಕ್ಕ ಪೂರ ಇಲ್ಲೇ ಬಂದ ನೀವ ಶಟಪ್. ಇವು ಶಟಪ್. ನಾನು ಇಲ್ಲಿ ಬರ್ತೀನಿ. ಏನ್ ರೂಪ, ನಿನ್ನ ಮುದ್ದಿನ ಪೊಲೀಸ್ ಮಾವ ಬಂದ್ರನ ಸುಮ್ಮನೆ ನಿಂತಿಯಲ್ಲ ಯಾಕ? ಅದನ್ನೆಲ್ಲ ಮಾತಾಡಿ ನಿನ್ನ ತಲೆ ಕೆಡಿಸ್ಬೇಡ. ಮೊದಲ ನನ್ನ ತಲೆ ನೋಯಾಕತ್ತೈತಿ, ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದ.
ನನ್ನ ಜೊತೆ ಮಾತಾಡಿದ್ರೆ ನಿಂಗೆ ತಲೆ ನುಗ್ತೈತೆ. ಯಾಕೆ ನನ್ನ ಚಿನ್ನ ನಿನಗೋಸ್ಕರ 500 ರೂಪಾಯಿ ಕೊಟ್ಟು ಸೇರಿ ತಂದಿನಿ, 50 ರೂಪಾಯಿ ಕೊಟ್ಟು ಚಿಕ್ಕಿ ಬಳೆ ತಂದಿನಿ, 20 ರೂಪಾಯಿ ಕೊಟ್ಟು ನಿಮ್ಮ ಅಪ್ಪನ ಒಪ್ಪಿಸಿ ಲಗ್ನ ಆಗಕ್ ಬಂದ್ರ ನೀನೇನು ಹಿಂಗ ಮುಣಿಸ್ಕೊಂಡು ನಿಂತಿ ಹಿಂದೆ ಸರಿಯೋ ಕಾಕಿ ಇಲ್ಲಿ ನನಗೆ ಇಷ್ಟ ಇಲ್ಲ. ಒಮ್ಮೆ ತೊಮ್ಮಕ್ಕೆ ನನ್ನ ಮೇಲೆ ಪ್ರೀತಿ ನಿನಗೆ ಹೆಂಗ್ ಕಡಿಮೆ ಮೊದ್ಲೇ ಅದ ಏನದ ಸ್ವಾಮಿ ಏನಾರ ನಿನಗೇನ ನಗಮುರುಕಿ ಸುಳಿ ಐತೆ ಅಂತ ಗೊತ್ತಿತ್ರಿ ನನ್ನ ಮಗ ಇಂಥ ವ್ಯವಹಾರ ಅಲ್ಕಟ್ ವ್ಯವಹಾರ ಮಾಡು ಗೊತ್ತಿತ್ತು ನನಗ. ಅಲ ಮಗನ ಪಾಪ್ಯ ಇದೆಲ್ಲ ಅಲ್ಕಟ್ ವ್ಯವಹಾರ ನಿಂದ ಅಂತ ನಂಗೆ ಗೊತ್ತ. ನಿನಗೆ ಯಾಕೆ ಮೋಸ ಮಾಡ್ಬಾರ್ದು ರೂಪ? ನೀನೆಲ್ಲ ರಾಮ್ ಕುಂಡ್ಲಿ ಮಾತ್ ಕೇಳಿ ಮಾಡಕತ್ತಿ ಅಂತ ಕಾಣಿಸುತ್ತ. ಅವ ಏನ್ ರಾಮ್ ಕುಂಡ್ಲಿ ಏನಲ್ಲ. ನಮ್ಮೂರಾಗ ಮಿಕ್ಕಿದ ಮಗ ಕಾಕಿ ಅರ್ಬಿ ಹಾಕಿ ಹೊಟ್ಟಿ ಪಾಡಿಗೆ ಹಾಕಿ ದುಡಿಯೋ ಪಾಪಣ್ಣ, ಪೊಲೀಸ್ ಪಾಪಣ್ಣ ಅಂತ. ಹುಡುಗಿ ನಮ್ಲಿಕ್ಕಂದ್ರೆ ಬೇಕಾರೆ ನಮ್ಮೂರಾಗ ಅಲ್ಲಿ ಇರ್ಬೋದ್ರೇಜ್ ಇರ್ತಾರೆ, ಬೆಳಗ್ಗೆ ಪೂಜೆ ಮಾಡ್ತಿರ್ತಾರೆ, ಹೋಗಿ ಕೇಳಿಸ್ಕೊಬೇಕಾರ. ಹೌದೇನು ನನ್ನ ರಾಜ ಮುದ್ದಿನ ಪೊಲೀಸ್ ಮಾಮ? ರಾಣಿ ನನ್ನ ಕೈ ಹಿಡಿದರೆ ನೀನಾಗುವೆ ನನ್ನ ಮುದ್ದಿನ ಪೊಲೀಸ್ನ ಹೆಂಡತಿ. ಹಂಗಾರ ಮತ್ತೆ ಆಗ್ತಾಳ ಹೊಡಿ ಹೊಡಿ ಮಾತಾಡ್ಸಂದ್ರು.
ಹೊಸ ಇನ್ಸ್ಪೆಕ್ಟರ್ ಬಂದಿರುವನೆಂದು ನಿನಗೆ ಅನುಮಾನವೇ? ಹೌದು. ನೀನ ಭಯದ ಭೀತಿಯನ್ನೇ ಹರಿದು ಹಾಕಿಬಿಡು. ನಮ್ಮ ಹದ್ದಿನಲ್ಲಿ ಆ ಇನ್ಸ್ಪೆಕ್ಟರ್ ಹೇಗೆ ಆ SP ಕೈವಸೆಯಲ್ಲಿ ಬಿದ್ದುಕೊಂಡಿರಬೇಕು. ನಾನು ಈ ರೀತಿ ಮಾತನಾಡಿ ಭೇಟಿಯಾಗಿ ಬರುತ್ತೇನೆ. ನೀನೇನು ಚಿಂತಿಸಬೇಡ, ಆದರೆ ನಿನ್ನ ಕೆಲಸ ಮಾತ್ರ ನಿಲ್ಲಿಸಬೇಡ. ಒಂದು ವೇಳೆ ಅವರು ಏನಾದರೂ ನನ್ನ ಮಾತಿಗೆ ಹಿಂಜರಿದರೆ ಮತ್ತೆ ಅವರ ಕತೆ ಮುಗಿಸಿ ಬಿಡೋಣ. ಓಕೆ ಓಕೆ ಓಕೆ. ಸೌಕರ್ಯ ಏನಾಯ್ತು? ಬಂದ ಇನ್ಸ್ಪೆಕ್ಟರ್ ನಮ್ ಗಾಡಿ ಎಲ್ಲ ಹಿಡಿದಾಕಂಡ್ರಿ ಇದನ್ನೇ ಏನು ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಮ್ಮ ಗಾಡಿ ಹಿಡಿದು ಹಾಕಿದ್ದಾನೆ. ಧರ್ಮೇಂದ್ರ ಅವನ್ಯಾವ ತಾಯಿ ಹೊಟ್ಟೆಯಲ್ಲಿ ಹುಡುಗಿ ಬಂದಿರಬೇಕು ನಮ್ಮ ಗಾಡಿ ಹಿಡಿಬೇಕಾದ್ರೆ. ನಮ್ಮ ದನಿ ಗಾಡಿ ಹಿಡಿಬೇಕಾರ ಅವನಿಗೆ ಹಿಡಿಬೇಕು ಸ್ಟಾರ್ ಅಂತಂದ್ರೆ ಅಪ್ಪನೆದರೆ ಹೋಗಲ ಬಿಡಾಡಿ ನನ್ನ ಮಗ ಇನ್ಸ್ಪೆಕ್ಟರ್ ನನ್ನ ಗಾಡಿ ಹಿಡಿದು ಹಾಕಿದರಂತೆ. ನನ್ನ ಗಾಡಿ ನನ್ನ ಹತ್ತಿರ ತೆಗೆದುಕೊಂಡು ಆ ಇನ್ಸ್ಪೆಕ್ಟರ್ ಒಂದೇ ಮಾತಿಗೆ ಗಾಡಿ ಬಿಡುಗಡೆ ಮಾಡಿದರೆ ಒಳ್ಳೇದಾಯ್ತು. ಇಲ್ಲದಿದ್ದರೆ ನಿಮ್ಮ ಅಪ್ಪನಂತೆ ಅವರನ್ನು ಎಡ ಮುರಿದು ಗಟ್ಟಿ ಬಿಗಿದು ತಂದು ನಿಮ್ಮ ಕಾಲುಗಳಲ್ಲಿ ಹಾಕುತ್ತೇನೆ. ಕೊಟ್ಟಿ ಭೀಮನೇ ಅಲ್ಲ. ತಮ್ಮ ಕೊಲ್ಲಿ ಭೀಮನ ದುಡುಕಿ ಯಾವತ್ತು ಕೆಡಕ್ ಮಾಡಲಿ ತಮ್ಮ. ಸಾಲ್ರಿ ಇದ್ದೇನೆ ನಮ್ಮ 10 ಕೊಡಲಿ 20 ಕೊಟ್ಟು ಬಿಟ್ರ ಎಲ್ಲರೂ ನಮ್ಮಂತ ಇರೋದ್ರಿ ಅಪ್ಪ. ಇದು ಕೇಳಿದ್ರಿ ಅಪ್ಪ, ಇದು ಮುಂದಿನ ವಿಚಾರ. ಇದು ದೊಡ್ಡ ಕೆಲಸ ಬಿಡ್ರಿ ಸಾವುಕಾರ. 100 ಕೊಡಲಿ 1 ಲಕ್ಷ ಕೊಟ್ಟು ಬಿಟ್ರ ದೇಶದ ನಮ್ಮ ಏದಾಗ ನಮ್ಮ ಕಚ್ಚಿಲ ನಮ್ಮ ಪಕ್ಕದಾಗ ತಗೊಂಡ್ರಿ ಅಪ್ಪ. ಗುಡ್ ಆಡಿಯ ಪಶುಪತಿ, ಗುಡ್ ಆಡಿಯ. ಈಗ ನೀನು ಭೀಮನ ಜೊತೆ ನೀನೇ ಹೋಗಿಬಿಡು. ತೆಗೆದುಕೋ ಇದೊಂದು 1000 ರೂಪಾಯಿಯನ್ನು ಸರ್ಕಾರಕ್ಕೆ ಅಂತ ಕೊಟ್ಟು ತಿಳಿಸಿ ಹೇಳಿ ಅವನು ನಮ್ಮ ಮನೆಗೆ ಬರುವಂತೆ ಮಾಡು. ತೆಗೆದುಕೋ ಇದೊಂದು 1000 ರೂಪಾಯಿ. ಪಶುಪತಿ, ನಮ್ಮ ಸ್ನೇಹದ ವಿಷದ ಬೀಜ ಬಿತ್ತಿ ಸ್ನೇಹ ಬೆಳೆಸಬೇಕು ಒಂದು, ಇಲ್ಲ ಮನೆ ಹಣ ಮಣ್ಣಾಗ ಸೇರಬೇಕು ಒಂದು. ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ತೀರ್ಮಾನದ ತೀರ್ಪನ್ನು ಈ ನಿಮ್ಮ ಮೇಲೆ ಬಂಟ ತೀರಿಸಿ ರಾಜನನ್ನ ಅಳಿಸಿಕೊಂಡವನ್ನ ನಿಮ್ಮ ಕೈ ಹತಾಟಿಯ ಆ ಅಧಿಕಾರಿಯನ್ನು ತಂದು ನಿಮಗೆ ಒಪ್ಪಿಸುತ್ತಿದ್ದರೆ ಭೀಮನೇ ಅಲ್ಲ, ಬರುತ್ತೇನೆ. ಇದೇನು ಜಯಶ್ರೀ ಹೇಳಿದ ಪ್ರಕಾರ ಇವನ ಕೊರಳಲ್ಲಿಯ ಮಚ್ಚೆ ನನ್ನ ಮಗನಂತೆ ಕಾಣುತ್ತಿರುವುದಲ್ಲ.
ಹೌದು, ಇವನ ಕಣ್ಣು, ಮೂಗು, ಕೈ ಬೆರಳುಗಳನ್ನು ನೋಡಿದರೆ ಇವನು ನನ್ನ ಮಗನೇ ಇರಬಹುದು. ಕರ್ಮೇಂದ್ರ, ಮಗು ಕರ್ಮೇಂದ್ರ. ಇದೇನು ಚಿಕ್ಕಪ್ಪ ಈ ತಿರುಕನ ಮಾತು? ನಾನು ತಿರುಕನಲ್ಲ ಮಗನೇ, ನಾನು ನಿನ್ನ ತಂದೆ. ಪಾಪ ಮುದುಕನ ತಲೆಯಲ್ಲೇ ಸ್ವಲ್ಪ ಭ್ರಮೆ ಆದಂತೆ ಕಾಣಿಸುತ್ತದೆ. ಯಾಕೆ ವಿಶ್ವ ನಿನ್ನಿಂದ ದೂರಾದನೆ? ವಿಶ್ವ ದೂರ ಆಗಿಲ್ಲ ಮಗನೇ, ನನ್ನಿಂದ ನೀನು ದೂರ ಆಗಿದ್ದಿ. ತಂದ ಮಕ್ಕಳೆಂದು ಪತ್ತೆ ಹಚ್ಚಿ ಗುರುತಿಸಲು ಬಂದಿದ್ದಾನೆ ಈ ಬಡ ಪಾಯಿ. ಇವರು ತಂದೆ ಮಕ್ಕಳೆಂದು ಗುರುತಿಸಿಕೊಂಡರೆ ನನ್ನ ಶ್ರೀಮಂತಿಕೆ ಸುಟ್ಟು ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ಇದಕ್ಕೊಂದು ಬೇಗನೆ ಒಳ್ಳೆಯ ಉಪಾಯ ಮಾಡಿ ಈ ಮುದುಕನನ್ನು ಹೊರತಳಿಸಲೇಬೇಕು. ನನ್ನ ಮಗನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ದಣಿ. ಮಗ ಯಾರು? ನಿನ್ನ ಮಗ ಲೋಕ ಬಡತನದ ಕಿಚ್ಚಿನಲ್ಲಿ ಒದ್ದಾಡಿ ಹುಟ್ಟಿದ ನೀನು ಈ ಶ್ರೀಮಂತರ ಮಕ್ಕಳು ಕಂಡ ತಕ್ಷಣ ನಿನ್ನ ಮಕ್ಕಳನ್ನು ಅಪ್ಪಲ ಬಂದ್ರೆ ಯಾವ ಮಗನೇ? ಸಿಕ್ಕವರ ಮಕ್ಕಳಿಗೆ ನಿನ್ನ ಮಕ್ಕಳೆಂದು ಬಗಳಲಿಕ್ಕೆ ಇವನೇನೋ ಪಶು ಅಂತ ತಿಳ್ಕೊಂಡಿರುವಿಯಾ? ಪಶು ಅಲ್ಲ ದಣಿ, ವಿಶ್ವದ ಬೆನ್ನ ಹಿಂದೆ ಜನಿಸಿದ ನನ್ನ ಎರಡನೇ ಮಗ ಕಾಸಿರಿ. ಇವನು ಕಾಸಿ ಮುಚ್ಚು ಬಡವ. ಬಡವನೆಂದು ಭವದ ಜೀವಿಗಳ ರಕ್ತ ಕುಡಿಯಲು ನಿನ್ನ ಮಗನನ್ನು ಹಚ್ಚಿ ಸಾಕಷ್ಟು ಹಣ ಸಂಪಾದಿಸಿಕೊಂಡು ಈಗ ಹುಚ್ಚನ ನನ್ನ ಮನೆಗೆ ಬಂದು ನನ್ನ ಅಣ್ಣನ ಮಗನಿಗೆ ನಿನ್ನ ಮಗನೆಂದು ನಾಟಕ ಮಂದಿಗೆ ಕದಿಯಲು ಬಂದಿರುವಿಯಾ ಜೋಗಿ? ಹೆಚ್ಚು ಸಮಯ ಗತಿಸದ ನನ್ನ ಮನೆಯಿಂದ ಆಚೆ ಹೊರ ಹೋಗುವೆಯೋ ಇಲ್ಲ ಕತ್ತಿಗೆ ಕೈ ಕೊಟ್ಟು ತೊಳೆಸಲು? ಹೊರ ತಳಿ ಮಗನ ಋಣ ಸಂಬಂಧವನ್ನು ಅರಿತರು. ನಿಮ್ಮ ತಾಯಿ ಇವನಿಗೆ ಜನ್ಮ ಕೊಟ್ಟ ಕರುಳು ಒತ್ತಿ ಹೇಳುತ್ತಿದೆ. ಧರ್ಮೇಂದ್ರ ಮಾಯ ಮೋದ ಬಲೆಯಲ್ಲಿ ಕೆಳಗಿ ತನ್ನ ಆಸೆಯನ್ನು ಈಡೇರಿಸಲು ಬಂದಿರುವ ನಮ್ಮ ಕಡುವೈರಿ ಪ್ರಾಣಿ ಇದು. ಇದಕ್ಕೆ ಹೊಡೆತವೇ ಬದುಕಿನ ಸಾಕ್ಷಿ. ಹೂವಿನ ಸುಗಂಧ ಹೀರಲು ಜೇನು ನೊಣಗಳ ಸಾಲೇರಿ ಬಂದು ಮಧುರ ಹೀರಿ ಜೇನುಗೂಡು ಕಟ್ಟಿದಂತೆ ಮೋಸದಿಂದ ನಮ್ಮ ಸಂಪತ್ತನ್ನು ಹೀರಲು ಬಂದಿರುವ ನಮ್ಮ ಕೆಟ್ಟ ಹುಳ ಇದು. ಇದನ್ನು ಹಾಗೆ ಬಿಡಬೇಡ ಕರ್ಮೇಂದ್ರ, ಬೇಗನೆ ಮತ್ತು ಹೊರ ತಳ್ಳಿಬಿಡು. ಹಿಂದೊಮ್ಮೆ ನನ್ನ ಹಣ ತುಂಬಿದ ಸುಡ್ಕೇಸನ್ನು ಕದ್ದು ತಂದು ನನ್ನನ್ನೇ ಅಪರಾಧನಾಗಿ ಮಾಡಿ ಜೈಲಿಗೆ ಕಳಿಸಿ ಈಗ ಮತ್ತೆ ಅಪರಾಧನಾಗಿ ಮಾಡಲು ಹೊಂಚು ಹಾಕಿ ಬಂದಿರುವೆ ಕಪಟ. ಒಳ್ಳೆಯ ಮಾತಿನಿಂದ ಹೋಗುವೆಯೋ ಇಲ್ಲ ಇಲ್ಲೇ ಒತ್ತು ಒತ್ತು ಸಾಯಿಸಿದರು ಬಿದ್ದು ನರಳಿ ಮಣ್ಣನ್ನು ಸೇರುತ್ತೇನೆ ಮಗನೇ. ಆದರೆ ನೀನೀಗ ಒಡೆ ಸಾಕಷ್ಟು ಒಡೆ, ನಿನ್ನ ಮನ ತೃಪ್ತಿಯಾಗುವವರೆಗೂ ಒಡೆ. ನಿನಗೆ ಜನ್ಮ ಕೊಟ್ಟ ಕರುಳು ಒತ್ತಿ ಹೇಳುತ್ತಿದೆ, ನೀನೇ ನನ್ನ ಮಗನೆಂದು. ಓಹೋ, ಕಣ್ಣೀರು ಹಾಕಿ ಒಳ್ಳೆ ನಾಟಕವನ್ನೇ ಮಾಡುತ್ತಿಲ್ಲ ಬಡ್ಡಿ ನಿನ್ನ ಮನೆಗೆ ಬಂದಾಗ ಎಲ್ಲಿ ಹೋಗಿತ್ತು ನಿನ್ನ ಪ್ರೇಮ? ನನ್ನ ಮಗ ವಿಶ್ವನಾಥ ಗಂಡುಗಲಿ ಬಂದರೆ ನಿನ್ನ ರಕ್ತ ಕುಡಿದು ಪ್ರಾಣ ತೆಗೆಯುತ್ತಾನಂತ ಹೊಗಳುತ್ತಿಯಲ್ಲ. ಈಗ ಕಣ್ಣೀರು ನಾಟಕವನ್ನು ಹಾಕಲು ಬಂದಿರುವೆ ಬಡ್ಡಿ ಮಗನೇ. ಅಂದು ನಾನು ನಿನ್ನ ಮನೆಗೆ ಬಂದಾಗ ಅಪ್ಪಿಕೊಂಡು ಮಗನೊಂದು ಅನಾಥ ಕೊಟ್ಟು
ಕೊಟ್ಟಿದ್ದರೆ ಇವನೊಬ್ಬ ನನ್ನ ತಂದೆ ಇದ್ದರೂ ಇರಬಹುದೆಂದು ನಂಬಿದ್ದೆ. ಆಗ ಹಣವನ್ನು ಮನೆ ತುಂಬಿಸಿಕೊಂಡು ಈಗ ಈ ಲಾಟಿ ಲಕ್ಷ್ಮೀನಾರಾಯಣ ಮಗನಿಗೆ ನನ್ನ ಮಗನೊಂದು ಹೇಳುತ್ತಿಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನಗೆ? ಕರ್ಮೇಂದ್ರ, ನಾನು ಯಾವ ರೀತಿಯಿಂದ ನಿನಗೆ ತಿಳಿಸಿ ಹೇಳಿ ನಂಬಿಸಬೇಕೋ ನನಗೆ ತಿಳಿಯದಾಗಿದೆ. ಇಂದಾದ ಘಟನೆಯನ್ನು ನೆನಪಿಸಿಕೊಂಡು ನಿನಗೆ ಹೇಳುವುದಾದರೆ ಹೇಳುವುದರಲ್ಲಿಯೇ ನನ್ನ ಪ್ರಾಣ ಹಾರಿ ಹೋಗುತ್ತದೆಯಪ್ಪ. ಅಪ್ಪ ಮಗನೇ, ನಿನಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ರೇಷ್ಮೆ ಹುಳು ಕಷ್ಟಪಟ್ಟು ರೇಷ್ಮೆಗೂಡು ಕಟ್ಟಿ ರೇಷ್ಮೆಯನ್ನು ಸಂಗ್ರಹಿಸಿದರು. ಅದರ ಲಾಭವಾಗುವುದು ಆ ಉಳುವಿಗಲ್ಲಪ್ಪ ಮಗನೇ, ಆ ಉಳುವನ್ನು ಸಾಕಿದ ಆ ಮಾಲಕನಿಗೆ. ಆ ರೀತಿಯಾಗಿದೆಯಪ್ಪ ನಿನ್ನ ಪರಿಸ್ಥಿತಿ. ನೀನಿನ್ನು ವಿಚಾರಿಸಿ ನೋಡಪ್ಪ. ತಂದೆಯಾದ ನಿನ್ನ ರೂಪಕ್ಕೆ ಹೋಲಿಸಿ. ಏನು ಬಿಕಾರಿ, ನಿನ್ನ ವೇದಾಂತ ಕೇಳಲಿಕ್ಕೆ ಇದೇನು ನೇರ ತತ್ವಜ್ಞಾನ ತಿಳಿದಿರುವ್ಯಾ? ಅದು ಅಲ್ಲದೆ ನೀ ನನ್ನ ರೂಪಕ್ಕೆ ಹೋಲಿಸಿ ಹೊಗಳುತ್ತೀಯಲ್ಲ. ರೂಪ ಇರಬೇಕಾದ್ರೆ ನೀನೇನು ನಮ್ಮ ಅಪ್ಪನ ಸೂರ್ಯ ಮಗನೇನು? ನನ್ನ ಆಯುಷ್ಯಗಳನ್ನು ಕಡಿಮೆ ಮಾಡ್ತೀಯೋ ಕಂದ. ನೀವಡೆ ಸಾಕಷ್ಟು ಒಡೆ, ನಿನ್ನ ಮನ ತೃಪ್ತಿ ಆಗುವವರೆಗೂ ಒಡೆ. ಆದರೆ ನನಗೆ ಕೋಪವೇ ಇಲ್ಲ. ಜನ್ಮ ಕೊಟ್ಟ ಕರುಳು ಒತ್ತಿ ಹೇಳುತ್ತಿದೆ, ನೀನೇ ನನ್ನ ಮಗನೆಂದು. ಕರ್ತಿದ್ದಲ್ಲ, ಎಲ್ಲಿದ್ದಾನೆ ನಿನ್ನ ಮಗ? ದಿನಕ್ಕೊಂದು ಮನೆ ಹಾಳು ಮಾಡಿ ಮಾನವಂತರ ಮಕ್ಕಳನ್ನು ಗೈದು ಈಗ ನಿನ್ನ ಮಗ ಈಗ ಅದನ್ನೆಲ್ಲ ಮರೆತು ಮಾನಗಾಡಿ ಆಗಿ ಮತ್ತೊಬ್ಬರ ವ್ಯಕ್ತಿಗೆ ನನ್ನ ಮಗ ಎಂದು ಹೊಗಳುತ್ತಿರುವಲ್ಲ, ನಾಚಿಕೆ ಆಗಲಿಲ್ವ ನಿನ್ನ ಹೆಸರು ಜನ್ಮಕ್ಕೆ? ಮಗನನ್ನು ಮನೆಯಲ್ಲಿಟ್ಟುಕೊಂಡು ಪೌರುಷವಂತ ಮಕ್ಕಳಿಗೆ ನನ್ನ ಮಗ ಎಂದು ಹೇಳುತ್ತಿರುವಲ್ಲ, ಈ ಮನೆಯನ್ನು ಸ್ಮಶಾನದ ಮನೆ ಎಂದು ತಿಳಿದಿರುವೇನೋ ಹೇಳಿ? ಬಾಯತ್ತೆ ಹೇಳುತ್ತಿರಲ್ಲ, ನೀನೊಬ್ಬ ಗಂಡಸ, ನರ ಸತ್ತ ನಾ ಮಾಡ್ತಾ ಗಂಡಸ. ಸರಿಯಾದ ನನ್ನ ಮನೆ ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನೇ, ಎಂತ ಅಗ್ನಿಕುಂಡದ ಪರೀಕ್ಷೆಯಲ್ಲಿ ನೂಕಿದೆಯೋ ತಂದೆ ನನ್ನನ್ನು. ಇಂದು ಕೂಡ ಮಗನ ಜೊತೆ ಯುದ್ಧವೇ. ಯುದ್ಧದ ಸತ್ತನ್ನು ನಾನು ಸರಿಸಿಕೊಂಡು ಮಗನೇ ಎಂದು ಒಪ್ಪಿಕೊಳ್ಳಲು ಹೋದರೆ ಮಗನಿಂದಲೇ ನನ್ನನ್ನು ಒದೆಯುವಂತೆ ಮಾಡಿದೆಯಾ? ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನೇ, ಅಯ್ಯೋ ಭಗವಂತನೇ, ನಿನ್ನ ಮಾಯಾ ಶಕ್ತಿಗೆ. ಏನು ಕೇಳುತ್ತಿರುವ ಈ ತಿರುಕನ್ನ ಮಾತನ್ನು ಬೇಗನೆ ಮತ್ತು ಹೊರತಳು ಇವರನ್ನು. ಹೋಗುವೆ ಧರ್ಮೇಂದ್ರ, ಹೋಗುವ ಮುನ್ನ ನಿನಗೊಂದು ಮಾತನ್ನ ಹೇಳಿ ಹೋಗುತ್ತೇನೆ. ಇಷ್ಟೆಲ್ಲ ಅನ್ಯಾಯ ಕ್ರಮಗಳನ್ನು ಮಾಡುತ್ತಿರುವ ನೀನು ಈ ರೀತಿ ಅನ್ಯಾಯವಾಗಿ ಇವನಿಂದ ನನ್ನನ್ನು ಒತ್ತು ತಳ್ಳಿಸುತ್ತೀಯ ಅಂದ ಮೇಲೆ ಇದೇ ಕರ್ಮೇಂದ್ರನಿಂದಲೇ ಮುಂದೊಂದು ದಿನ ನಿನ್ನನ್ನು ಒದಗಿಸಿ ಬಡವರ ಬೆವರಿನಿಂದ ಅಪ್ಪು ಹಾಕಿಕೊಂಡಿರುವ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಪ್ರಾಣವನ್ನು ತೆಗೆಯದೇ ಬಿಡಲಾರೆ. ನಿನ್ನ ರಕ್ತವನ್ನು ಭೂಮಿಗೆ ನಾನು ನಮ್ಮ ಅಪ್ಪನ ಮಗನವೆಲ್ಲವೆಂದು ತಿಳಿದುಕೋ. ಬಾರುತ್ತೇನೆ, ಜ್ಞಾನೋಪಿನಲ್ಲಿ ಇಟ್ಟಿಕೊಳ್ಳುಕೋ. ಚಿಕ್ಕಪ್ಪ ಈ ರೀತಿ ಸೊಕ್ಕಿನಿಂದ ಮಾತನಾಡಿ ಹೋದನಲ್ಲ, ಇವನನ್ನು ಸುಮ್ಮನೆ ಬಿಡಬಾರ್ದಾಗಿತ್ತು. ಅವನನ್ನು ಹಿಡಿದು ಸೀಳಬೇಕಂದರೆ ಬಂದೂಕಿಲ್ಲ.
ಡಿಸಿ ಆಫೀಸಿನಲ್ಲೇ ಲೈಸೆನ್ಸ್ಗಾಗಿ ಬಿಟ್ಟು ಬಂದಿದ್ದೇನೆ. ಈಗ ನಾವು ಇವನ ಕತೆ ಮುಗಿಸಲೇಬೇಕು. ಅಯ್ಯೋ ಅಪ್ಪ, ಹೋಯ್ತಪ್ಪ, ಹೋಯ್ತು. ಯಾಕಮ್ಮ, ಏನಾಯಿತು ನಿನಗೆ? ಅಪ್ಪ, ಈ ಬಡವಿಕಾರಿ ನಾನು ಕಾರ್ಯತಂತ್ರ ಬರುವಾಗ ಈ ವಿಶ್ವನಾಥ್ ಇದ್ದಾನಲ್ಲ, ನನ್ನನ್ನು ಮಾನಭಂಗ ಮಾಡಲು ಪ್ರಯತ್ನಿಸಿದ್ದಪ್ಪ. ಏನು? ಆ ಬಡಪ್ಪ ಈ ವಿಶ್ವನಿಂದ ಮಾನಹರಣ ಮಾಡಲಿಕ್ಕೆ ಪ್ರಯತ್ನಿಸಿದನೆ. ಎಲ್ಲ ಬಡ್ಡಿಯ ಮಗನೇ, ಮಂದ ಹಾಸಿನಿಂದ ಚಂದ ಚಂದು ಚಂದ್ರನೇ ನನ್ನ ಮಗಳೆಂದು ನನ್ನ ಮಗಳ ಮೇಲೆ ಕೈ ಮಾಡಿದ ಯಾವ ಮಗನೇ? ಬಂದ ಮಕ್ಕಳ ಕತೆ ಮುಗಿಸದೆ ನಾ ಬಿಡಲಾರೆ. ಧರ್ಮೇಂದ್ರ, ಬೇಗನೆ ಭೀಮಾಪಸು ಪತಿಯವ್ರನ್ನ ಕರೆದುಕೊಂಡು ಅವನ ಮನೆ ಕ್ರಾಸ್ ಹತ್ತಿರ ನಿಲ್ಲು. ನಾನು ಡಿಸಿ ಆಫೀಸಿಗೆ ಹೋಗಿ ಬಂದೂಕು ತೆಗೆದುಕೊಂಡು ಬರ್ತೇನೆ. ತಕ್ಷಣ ಅವರೆಲ್ಲರನ್ನು ಸರ್ವನಾಶ ಮಾಡಿ ಬಿಡೋಣ. ಅಂದಾಗಲೇ ನನ್ನ ಮಗಳ ಮೇಲೆ ಕೈ ಮಾಡಿದ ಅವನ ಸ್ಥಿತಿ ಆಗ ಗೊತ್ತಾಗುತ್ತದೆ. ಆಯ್ತಾಯ್ತು. ರಾಜ, ಹೇಗಿದೆ ನನ್ನ ನಾಟಕ? ಹೇಗಿದೆ ನಮ್ಮ ಐಡಿಯಾ? ನಿನ್ನ ಆಡಿದಂತೆ ನಮ್ಮ ಆಡಿ ಎಲ್ಲವೂ ಸಫಲವಾಗಿ ಸಾಗಿದರೆ ನಮ್ಮಿಬ್ಬರ ಅಮರ ಪ್ರೇಮ ಶಾಶ್ವತವಾಗಿ ಉಳಿಯುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಪ್ರತಿಯೊಂದು ಕಾಲಕ್ಕೆ ಅಡ್ಡಿಯಾಗಿ ಬರುವ ವಿಶ್ವನಾಥನು ಅಂತ್ಯಕ್ರಿಯೆ ಹೋಗುವ ಮುನ್ನವೇ ಒಂದು ಸಂತೋಷದ ಗೀತೆನಾದರೂ ಹಾಡೇ ನನ್ನ ರಾಣಿ. ಸಂಗಮ ಹಿಂದೂ ಸಂಭ್ರಮ, ಸುಂದರ ಲೋಕದ ರಸದಲ್ಲಿ ನೀನೇ ಅನುಪಮ, ಸುಂದರ ಲೋಕದ ರಸದಲ್ಲಿ ನೀನೇ ಅನುಪಮ. ಪುಟ ಪುಟದಲ್ಲೂ ಇಂದು ನೀನು ಅಚ್ಚಾಗಿರು, ನನ್ನ ಬಾಳ ಪುಟ ಪುಟದಲ್ಲೂ ಇಂದು ನೀನು ಅಚ್ಚಾಗಿರು, ನನ್ನ ಮನಸ್ಸಿನ ದೇವತೆ ನೀನು, ನನ್ನ ಮನಸ್ಸಿನ ದೇವತೆ ನೀನು, ಬಾಳ ಭಾಗ್ಯದ ಜ್ಯೋತಿ ರಾಜಶ್ರೀ,
ನೀ ಬೇಗನೆ ಮನೆಗೆ ಹೋಗಿಬಿಡು. ನಾ ಪೊಲೀಸರನ್ನು ಕರೆಸಿಕೊಂಡು ಬರ್ತೀನಿ. ಆ ವಿಶ್ವನನ್ನು ಆ ನಂತರ ಹಿಡಿಸಿಬಿಡೋನು. ಒಂದು ಎತ್ತಿನಲ್ಲಿ ದಿನಕ್ಕೊಂದು ಬಡವರ ಗೋಣು ಮುರಿದು ಆಸ್ತಿ ಪಾಸ್ತಿಗಳ ನುಗ್ಗಿ ನೀರು ಕುಡಿದು ನೀನು ಬಚ್ಚಿ ಬೆಳೆಸಿಕೊಂಡಿರುವ ನಿನ್ನ ದೇಹ ಪಾದವರೆಗೆ ಬೆಳೆಸಿಕೊಂಡಿದೆಯಲ್ಲ, ನಿನ್ನನ್ನು ಸುಟ್ಟಾಕಲಿಕ್ಕೆ ಬಂದಿದ್ದೇನೆ. ನಿನ್ನ ಆಸ್ತಿಯನ್ನು ನನ್ನ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಇದೇ ನಿನಗೆ ಚರ್ಚ ಕೊಡುವ ತೀರ್ಪು ಜೋಕೆ. ನಾನೇ ವೀರ ಪುರುಷನೆಂದು ಹೇಳಿಕೊಳ್ಳುವ ನಿಮ್ಮಂತ ಬಡ ಭಿಕಾರಿಗಳಿಗೆ ಪ್ರಾಣ ನೀಡಿದ ಈ ಪುಣ್ಯಕಾಂತನಿಗೆ ನಾಪಾಸಿಕನೆಂದು ಹೊಗಳುವಿಯ? ನಾಪಾಸಿಕನೆಂದು ಇನ್ನೊಂದು ಸಾರಿ ಹೊಗಳಿದರೆ ಹೊಗಳಿದ ನಿನ್ನ ಹೊಗಳಿಗೆ ಮದುವುದರೊಳಗಾಗಿ ನಿನ್ನ ತಂಗಿಯ ಶೀಲ ನನ್ನ ಕೈಯಸನ್ನು ನೀ ತಿಳಿದು ಹಾಗೇನಾದರೂ ಅನಾಹುತ ಕಂಡು ಬಂದರೆ ನಿಮ್ಮೆಲ್ಲರ ಕತ್ತು ನನ್ನ ಕೈಯಲ್ಲಿ ಎಂದು ತಿಳಿದುಕೋ. ಅಲ್ರಿ ಅಪ್ಪ ಗಣ ಏನೇ ಗೊತ್ತದ ನಿನ್ನ ಮಗಳ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ರಿ ಅಪ್ಪ ಅಪ್ಪ. ಇಂಥ ಪುಂಡ ಪುಡಾರಿಗಳ ರಕ್ತ ಎಲುಬ ಮಾಂಸದಿಂದಲೇ ನನ್ನ ಮನೆ ನಿರ್ಮಿಸಿಕೊಂಡಿರುವೆನೆಂದಾಗ ಇವನ ರಕ್ತ ತೆಗೆಯದೆ ಬಿಡುವನೆ? ಅಪ್ಪನಿಗೆ ನಾನು ಯಾರೆಂಬುದು ನೆರೆಯದೆ ನನ್ನ ಮಗಳ ಮೇಲೆ ಕೈ ಮಾಡದೆ ಇವನನ್ನು ತುಂಡು ತುಂಡಾಗಿ ಕತ್ತರಿಸಿ ನೈವೇದ್ಯ ಮಾಡಿಬಿಡದೆ. ಮಾನವಂತ ಹೆಣ್ಣಿನ ಮೇಲೆ ಕೈ ಮಾಡಿ ಸೊಕ್ಕಿನಿಂದ ಬೆರೆಯುತ್ತಲ್ಲ, ಇವನ ರಕ್ತವನ್ನು ನಾನೇ ಕುಡಿದು ಶಾಂತವನ್ನಾಗಿ ಬಿಡುತ್ತೇನೆ. ತುತ್ತು ಕೂಳಿಗಾಗಿ ಇವನ ಮನೆ ಬಾಗಿಲ ಕಾಯುವ ನಾಯಿ ನೀನು. ನಿನಗೇನು ಗೊತ್ತೈತಿಲೇ ಮಾನ ಅನ್ನೋದು? ಸಿಕ್ಕ ಹೆಣ್ಣ ಮಕ್ಕಳನ್ನ ಮೇಲೆ ಅತ್ಯಾಚಾರ ಮಾಡಿ ನಿನ್ನಂತ ನಾಮರ್ಥ ನಾನಲ್ಲ. ಪರರ ಹೆಣ್ಣ ಮಕ್ಕಳನ್ನು ಕ್ರಾಮ ದುರಿಯನ್ನು ದುಷ್ಟವನ್ನು ಬೀರಿ ವೀರ ನಾರಿಯನ್ನು ಶೀಲವನ್ನು ಹಾಳು ಮಾಡಿದ್ದಲ್ಲದೆ ಕಂಡವರನ್ನು ಸೌಕಾರನಂದ ಚಾಂಡವ ನೀನು, ನಾನಲ್ಲ. ನಾಡು ಜನರೇ ನನ್ನ ಬಂಧು ಬಳಗು, ಅಕ್ಕ ತಂಗಿಯರೇ ನನ್ನ ನಾಡಿನ ಗರತಿಯರು. ಅಂತಾಗ ಅದು ಯಾವ ಜಾತಿ ಹೆಣ್ಣು ಇರಬೇಕು? ನಿನ್ನ ಮಗಳು. ನಿನ್ನ ಕಂಠಪೂರ್ಣ ವಿಚಾರ ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಮಾನವಂತ ಹೆಣ್ಣಿನ ಕೈ ಹಿಡಿದು ನಮ್ಮ ದನೆ ಹತ್ತಿರ ತಪ್ಪಾಯಿತನ್ನು ಸಮಯ ಕೇಳು, ಇಲ್ಲಾಂದರೆ ನಿನ್ನ ಪ್ರಾಣ ಹೋಗಲೇಬೇಕು. ಒಂದು ಮರಣಕ್ಕೆ ಆದರಿ ಶರಣಂದು ಕುಲದಲ್ಲಿ ಜನಿಸಿದನಲ್ಲ ಈ ವಿಶ್ವ ರಣರಂಗದಲ್ಲಿ ಕಾಲಿಡಬೇಕು. ಮರಣ ಕಟ್ಟ ಏರಬೇಕು ಒಂದು, ಗುರಿ ಮುಟ್ಟಬೇಕು ಒಂದು. ಅಂದಾಗ ಈಗ ನೀನು ನನ್ನ ಪ್ರಾಣ ತೆಗಿತೀನಿ ಅಂತ ನಿಂತಿರುವೆಯಲ್ಲ, ಲಕ್ಷ್ಮಣ ರೇಖೆ ಒಂದು, ಈ ವಿಶ್ವನಾಥನಂದು ರೇಖೆ ಎಳೆಯುತ್ತಾನೆ. ಗಂಡು ಸ್ತನ ಇದ್ದರೆ ಈ ರೇಖೆ ದಾಟಿ ನನ್ನ ಬಳೆ ಬಾ. ಲಕ್ಷ್ಮಣ ರೇಖೆ ರಾಮ ಲಕ್ಷ್ಮಣರು ಅಂದು ಮಾರಿಸಿದ ಮಾಯ ಬಲೆಗೆ ಬಿದ್ದು ಸೀತೆಯನ್ನು ಕಳೆದುಕೊಂಡಂತೆ ಆ ಸಿಂಧೂರು ಲಕ್ಷ್ಮಣ ಇದು ಒಂದು ನಿನ್ನ ರೇಖೆ. ವಿಶ್ವ ನಿನಗೇನು ತಿಳಿಯುತ್ತದೆ ಈ ಕಲಿಯುಗದ ಮಾರಿಸಿದ ಮಾಯೋಚ್ಚಾರ? ಆ ಸೀತೆ ಆ ರಾಮ ಆ ಲಕ್ಷ್ಮಣ ರೇಖೆ ಹಾಕಿ ಹೋದಾಗ ರಾವಣ ಸನ್ಯಾಸಿಯಾಗಿ ಬಂದು ರೇಖೆಯನ್ನು ಮುರಿದು ಸೀತೆಯನ್ನು ಹೊತ್ತುಕೊಂಡು ಹೋದಂತೆ ರೇಖೆಯನ್ನು ಮುರಿದು ನಿನ್ನ ತಂಗಿಯರು ಹತ್ತು ಎಲ್ಲ ಬಂದರೆ ನಿನ್ನ ಸೂರತನವನ್ನು. ಇನ್ಸ್ಪೆಕ್ಟರ್, ಇವನೇ ನೋಡು ಗುಂಡಾನ
ನನ್ನನ್ನೇ ಕಾರಣ ಕೇಳ್ತೀಯ ಪದ್ಮಾಸ್? ಶ್ರೀಮಂತರನ್ನ ಕಬರಿಲ್ಲದ ಹಾಡಗಳಲ್ಲಿ ಅವರ ಮಗಳ ಮೇಲೆ ಕೈ ಹಿಡಿದು ಎಳೆದಾಡ್ತೀಯಲ್ಲ, ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ. ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ, ಅವನಿಗೆ ಶಿಕ್ಷೆ ಕೊಡ್ಬೇಕು. ತಂಗಿ ಕಟುಕನ ಮುಂದೆ ಕುರಿ ಕಣ್ಣೀರಿ ಸುರಿಸಿದರೆ ಅದಕ್ಕೆ ಮರಳಿ ಜೀವದಾನ ಕೊಡುವನೇ ನಮ್ಮ ಅಳಬೇಡಮ್ಮ, ನೀನು ಅಳಬೇಡ. ಜೀವಂತ ಆಗಿರುವುದು ನೀವರು ಜೈಲಿಗೆ ಹಿಡ್ಕೊಂಡು ಹೋಗುವ ತನಕ ಇವರೇನು ಇದನ್ನವಲ್ಲ. ನೋಡ್ರಿ ನೋಡ್ರಿ ಸಾಹೇಬ್ರ, ನಿಮ್ಮೆದುರಿಗೆ ಪೊಲೀಸ್ ಸಾಹೇಬ್ರ, ಪೊಲೀಸ್ ಸಾಹೇಬ್ರ, ಇವತ್ತು ಕಿಸಿಯಾಗ ನೋಡಿದ್ರ ನಮಗೆ ಒಟ್ಟಾಗ ನಮ್ಮನೆ ಹೊರಗಡೆ ಸಣ್ಣ ಮಾಡ್ಬಿಡ್ತೀರಿ ಅಪ್ಪ. ಮಕ್ಕಳ ಹಿಡ್ಕೊಂಡ್ರಿ ಅಪ್ಪ ಇವನ್ನ ನಮ್ಮನ್ನ ಮೊದಲ ಕಣ್ಣುವಾರ ಮಾಡ್ರಿ ಅಪ್ಪ ಈ ಸುಳ. ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡ್ಕೊಂಡು ಜೈಲಿಗೆ ಕರ್ಕೊಂಡು, ಒಂದು ವೇಳೆ ನಮ್ಮ ಅಣ್ಣನ ಕರ್ಕೊಂಡೇ ಹೋಗಿದ್ರೆ ನನಗಿನ್ನೇನು ದುರಂತ ಕಾದಿದೆ ಏನೋ. ಇದು ನನ್ನ ಜೀವ. ಹಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲಮ್ಮ, ಹಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲಮ್ಮ. ಜಯಶ್ರೀ, ಈ ನಿನ್ನ ಅಣ್ಣ ಜೈಲಿಗೆ ಹೋಗುತ್ತಾನಂತೇಳಿ ನೀನು ದುಃಖಿಸಿ ಕಂಬ ಹಿಡಿದು ಅಳಬೇಡಮ್ಮ. ನಾನು ಜೀವಂತ ಇರುವವರೆಗೂ, ನನ್ನ ತೋಳಿನಲ್ಲಿ ಬಲವಾದ ಶಕ್ತಿ ಇರುವವರೆಗೂ ಈ ನನ್ನ ಮನೆತನದ ಮೇಲೆ ಇವರೇನಾದರೂ ಕಣ್ಣು ಹಾಕಲಿ ಬಂದರೆ ಇವರ ಇವರಿಂದೇನಾದರೂ ಅಪಘಾತ ಕಂಡು ಬಂದರೆ ನಾನು ಬಿಡುಗಡೆಯಾಗಿ ಬಂದ ನಂತರ ಇವರ ಒಬ್ಬೊಬ್ಬರ ನಾನು ಮೆಟ್ಟಿನ ಸರವನ್ನು ಮಾಡಿ ಆಯ್ಕೆ ಮೆರೆಸಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ. ಏ ಬದ್ಮಾಸ್, ನಡೆ. ಎಲ್ಲಿದೆ ನ್ಯಾಯ, ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯ ಕೇಳುವುದೇ ಅನ್ಯಾಯ, ಬಡವನ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ. ಧರ್ಮೇಂದ್ರ, ಮುಂದೆ ನಮ್ಮ ಕೆಲಸ ಕರೆಕ್ಟ್ ಆಗಬೇಕಾದರೆ ಮೊದಲು ಈ ಮನೆಗೆ ಬೀಗ ಹಾಕಿ ಭೀಮಾ ಪಶುಪತಿಯರನ್ನ ಕರೆದುಕೊಂಡು ಆ SP ಗೆ ಭೇಟಿಯಾಗಿರಿ. ಆಯ್ತು ಚಿಕ್ಕಪ್ಪ. ಭೀಮಾ ಪಶುಪತಿ, ಈ ಮನೆಗೆ ಬೀಗ ಹಾಕ್ರಿ. ಜಯಶ್ರೀ, ದುಃಖಿಸಿ ಕಂಬನಿಂದ ಮಳೆಗರೆದರು. ಜೇಲು ಸೇರಿದ ನಿನ್ನನ್ನು ತಿರುಗಿ ಬರುವ
ಬರಲಿಕ್ಕೆ ಸಾಧ್ಯವಿಲ್ಲ. ಅವನು ತಿರುಗಿ ಬರಬೇಕಾದರೆ ನನ್ನ ಮಾತಿನಂತೆ ನೀನು ನೋಡಿದರೆ ಮಾತ್ರ. ಏನ್ ಮಾಡ್ಬೇಕು? ನೀವು ಹೇಳ್ದಂತೆ ಕೇಳ್ತೇನೆ. ನನ್ನ ಮತ್ತೆ ಮರಳಿ ಬರ್ತಾನೆ ಅಂದ್ರೆ ನೀವು ಹೇಳ್ದಾಗೆ ಕೇಳ್ತೀನಿ. ನಾನೇನ್ ಮಾಡ್ಬೇಕು ಅಂತ ಹೇಳಿ. ಹಾಗಾದರೆ ತಾರುಣ್ಯದ ಮನದಿಂದ ತುಂಬಿ ನಿಂತಿರುವ ಈ ನಿನ್ನ ಶರೀರ ನನಗೆ ಅರ್ಪಿಸಲೇಬೇಕು. ನಿನ್ನ ಮಗನ ಹೆಂಡತಿ ಮೇಲೆ ದೇಹ ಸುಖ ನೀಡು ಅಂತ ಹೇಳ್ತಾ ಇದ್ದೇನೆ. ಯಾಕೆ ತಪ್ಪೇನು ಜಯಶ್ರೀ? ನನ್ನ ಮಗನ ಮನದಿ ಆಗಲಿಕ್ಕೆ ನೀನೇನು ಅವನ ಪಕ್ಕದಲ್ಲಿ ಕುಳಿತುಕೊಂಡು ತಾಳೆ ಕಟ್ಟಿಸಿಕೊಂಡಿಲ್ಲ. ಮಾವನಾದ ನನ್ನ ಕೈಯಿಂದ ಅಕ್ಷತೆ ಕಾಳಾಕಿಸಿಕೊಂಡಿಲ್ಲ. ಅಂದಾಗ ನೀನು ನನ್ನ ಮಗನ ಸೂಳೆಯನ್ನು ಸಿಕ್ಕವರು ಸುಖಪಟ್ಟರೆ ತಪ್ಪೇನು? ಇನ್ನೊಂದು ಸರಿ ಸೂಳೆ ಅಂತ ಬೇಡ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡು. ನೀನು ಮಾವನಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೇನೆ. ಗರತಿಗೆ ಎದುರಾಡಿ ಮಾತಾಡದೆ ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ಗರತಿ ಎಂದು ಹೇಳುವ ಕೋಗಿಲೆ ಸ್ವರದ ನಿನ್ನ ಅಮೃತವನ್ನು ಕುಡಿದೇ ಹೋಗಬೇಕೆಂದು ಬಂದಿರುವೆ. ಬಾರಲೇ ಬೇಗ. ದೂರ ನಿಂತು ಮಾತಾಡು. ದುರಾತ್ಮ, ಮಾವನಂತ ಹೇಳಿ ನಿನಗೆ ಮರ್ಯಾದೆಯಿಂದ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ. ನೋಡು, ಹೆತ್ತ ತಾಯಿ ಆಗ್ಲಿ, ಹೊತ್ತ ಭೂಮಿ ಆಗ್ಲಿ, ಮಗನ ಹೆಂಡತಿ ಆಗ್ಲಿ, ಅವರು ಮನೆಯ ಮಹಾಲಕ್ಷ್ಮಿ ಇದ್ದ ಹಾಗೆ. ದಯವಿಟ್ಟು ನಿನ್ನಂತ ಹೆಂಡಂದಿರು ಗಂಡನ ಕಣ್ಣಲ್ಲಿ ಮಣ್ಣೆರಚಿ ಮೆಂಡನ ಆಸೆ ಮಾಡುವುದರಿಂದಲೇ ನಮ್ಮಂತ ಶ್ರೀಮಂತರು ಆಸೆ ಪಡುತ್ತಾರೆ ನಿಮ್ಮಂತವರನ್ನು. ಅಂದಾಗ ನಿನ್ನ ತೊಂಡೆಯನ್ನೆಂತ ತುಟಿನ ಕಚ್ಚದ ಧರ್ಮೇಂದ್ರ, ನೀ ಇದೇ ಹಠವನ್ನು ಸಾಧಿಸಿದ್ದೆ ಆದ್ರೆ ಉಳಿಯುವುದು ನಿನ್ನ ಘಟ. ಹಠ ಸಾಧಿಸಿ ಸಾಗುತ್ತೇನೆ ಎಂಬುದನ್ನು ಮಾತ್ರ ನೀವು ಮಾಡಿದ್ದೆ. ಆದ್ರೆ ಇಲ್ಲೋಡು, ಮಾವನಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ. ಈ ಸಮಾಜದ ಗರತಿಯರು ಎದ್ದು ಬಂದು ನಿನ್ನ ಕೆಳಗೆ ಹೋಗಿ ರಕ್ತ ಇದೊಂದು ಗರತಿಯರ ಸಮಾಜವೇ ಜಯಶ್ರೀ? ಈ ನಿನ್ನ ಗರತಿಯರು ಮರ ಹಚ್ಚಿ ಕುಳಿತಿದ್ದಾರೆ ಗೊತ್ತೇ? ಗಂಡನೊಬ್ಬ ಸೆಂಡನೆಂದು ಕೈ ಬಿಟ್ಟು ಮೆಂಡನನ್ನು ಗುಂಡಿಕ್ಕಿ ಕೊಂದು ಕೊನೆಗೆ ನಮ್ಮಂತ ಮಾವನ ಜೊತೆ ಸರಸ ಮಾಡಿದ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನೇ ದೇವರೆಂದು ಬಣ್ಣ ಹಚ್ಚಿ ಮಾತನಾಡಿ ದೇವರಂತಿರುವ ಮಾವನ ಜೊತೆ ಸರಸ ಮಾಡಿದ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಾವನೊಬ್ಬ ಮುದಿಯನಾಗಿ ಸುಡುಗಾಡಿ ದಾರಿ ಸಮೀಪಿಸಿದರು. ಮಾವನ ಮೇಲೆ ಕಣ್ಣಿಟ್ಟ ಮಾಟಗಾರ್ತಿ ಹೆಣ್ಣುಗಳಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನಾನಿನ್ನಲ್ಲಿ ಸುಖ ಪಡುವುದೇನು ಮಹಾ? ಈ ಸಮಾಜದ ಗರಿತರೆ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ನಾಚಾಗೋದಿಲ್ಲ ನಿನ್ನ ಹೆಸರು ಜನ್ಮಕ್ಕೆ. ನೀನೊಬ್ಬ ಸೌಕರ, ನೀನು ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ ಆಯ್ತು. ಇಲ್ಲ ಅಂದ್ರೆ ನಿನ್ನ ಪಾಲಿಗೆ ನಾನು ಮಹಾಕಾಳಿ. ಒಳ್ಳೆ ಮಾತಿನಿಂದ ನೀ ನನಗೆ ಒಲೆಯಾಗಿದ್ದರೆ ನಾನಾಗುವೆ ನಿನ್ನ ಪಾಲಿಗೆ ಮೈಸಾಸರವಾಗಿ ಕೊಂದು ಬಿಡುವೆ.
ಕಾಲಿಗೆ ಬಿದ್ದರು ಕರುಣೆ ತೋರುವನಲ್ಲದೆ ಕಂಡಿಟ್ಟಿರುವೆನೆಂದ ಮೇಲೆ ಪೂರೈಸಿಕೊಳ್ಳದೆ ಬಿಡಲಾರೆ. ಈಗ ನನ್ನಿಂದ ನಿನ್ನ ಶೀಲ ಹೋಗಬೇಕು ಒಂದು, ಎಲ್ಲೋ ಈ ಮಗುವಿನ ಪ್ರಾಣ ಹೋಗಬೇಕು ಒಂದು. ದಯವಿಟ್ಟು ಇಂಥ ಕೆಟ್ಟ ಕೆಲಸ ಕೈ ಹಾಕ್ಬೇಡ. ನೋಡು, ಇದು ನಿಮ್ಮ ಮಗನ ಹೇಳುತ್ತೆ ಅಂದ್ರೆ ನಿಮ್ಮ ಮಗಳಾಗಿ ಪುತ್ರ ಭಿಕ್ಷೆ ನೀಡಿ ಶಿಕ್ಷೆ ಕೊಡಲು ಬಂದಿರುವ ನಾನು ನಿನಗೆ ಶಿಕ್ಷೆ ಕೊಡಬೇಕೆ? ಏ ಹೆಣ್ಣೆ, ನಿನ್ನ ಬಣ್ಣ ಕಂತೆಯ ಪುರಾಣವನ್ನು ನನ್ನ ಮುಂದೆ ಓದಿಸಬೇಡ. ನಿನಗೆ 1 ನಿಮಿಷ ಟೈಮ್ ಕೊಡ್ತಾ ಇದ್ದೇನೆ. ಅಷ್ಟರಲ್ಲಿ ಬಂದು ನೀನು ನನಗೆ ಸರಕು ಹಾಸಿದರೆ ಸರಿ, ಏರದಿದ್ದರೆ 6 ನಿಮಿಷದಲ್ಲಿ ಹಾರು ಹೋಗುವುದು ನಿನ್ನ ಮಗುವಿನ ಪ್ರಾಣ. ಇದೇ ನನ್ನ ಕೊನೆಯ ಮಾತು. ಎಲ್ಲೋ ಏ ರಾಕ್ಷಸ, ಇಷ್ಟು ಹೆಣ್ಣು ಕಿರಿಚಿ ಕೇಳಿದ್ರು ನಿನಗೆ ಕಣ್ಣಿಗೆ ಬರ್ತಾ ಇಲ್ವಲ್ಲೋ? ನಿನ್ನ ಬೇಕಿನ ಕಾಲವೇ ನನಗೆ ಮಾಂಗಲ್ಯವ ಸಮಾಧಿಯಲ್ಲಿ ದಿಟ್ಟವಾಗಿ ತೋರ್ತಾ ಇದೆ. ಒಂದು ವೇಳೆ ನನ್ನ ಮುದ್ದೆ ಇದ್ದಾನೆ ಅಂದ್ರೆ ಇನ್ನು 10 ಮಕ್ಕಳನ್ನು ನಾನು ಹೊಟ್ಟೆಸಬಲ್ಲೆ. ಆದ್ರೆ ನನ್ನ ಮಗುವಿನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಅದು ಸತ್ರ ಚಿಂತೆ ಇಲ್ಲ. ಈ ನನ್ನ ಶೀಲವನ್ನು ನಿನಗೆ ಮಾತ್ರ ಅರ್ಪಿಸಲಾರೆ. ಇದು ನನ್ನ ಗಂಡನಿಗೆ ಮೀಸಲಿಟ್ಟದೆ. ಪ್ರಾಣಕ್ಕಿಂತ ನಿನ್ನ ಶೀಲವೇ ಮೇಲೆ ಎಂದು ಹೇಳುವ ಕೆಟ್ಟ ಸುಳೆ ಹೋಗಿತು ನಿನ್ನ ಕಾಲದ ಋಣ. ಕೊನೆಗೂ ನನ್ನ ಮಗು ಕೈಯಲ್ಲೇ ಕತ್ತರಿಸಿ ನನ್ನ ಮಗನ ಕೈಗಿಂದ ನಾನು ಸತ್ತ ಮೇಲೆ ಎಲ್ಲ ಇವತ್ತಿನ ನೀನೆಷ್ಟಾದರೂ ಚಿತ್ತ ಬಂದು ನಿನ್ನ ಕೈಯಲ್ಲಿ ಕೊಡಲಾರನ ಜಯಶ್ರೀ ಮಗುವನ್ನು. ನಿನ್ನ ಶೀಲ ಹಾಗೂ ಈ ಬಾಲನ ಋಣವೇ ಮುಗಿಯಲು ನಿಂತಿರುವಾಗ ಇವತ್ತು ನಿನ್ನ ರಕ್ತದ ಮಡಿಲಲ್ಲಿ ನಾನು ನೋಡ್ಬೇಕಾಗಿದೆ.
ಜಯಶ್ರೀ, ಈ ಮೊಂಡಾದ ಮಗುವಾದರೂ ಹೆದರಿ ಈ ನಿನ್ನ ದುಂಡಾದ ಶರೀರ ನನಗೆ ಅರ್ಪಿಸದಿದ್ದರೆ ಮುಂಡದಿಂದ ಇದೇ ಚೂರಿಂದ ಬರುವುದು ನಿನ್ನ ಮಗುವಿನ ಪ್ರಾಣ. ನನ್ನ ಮಗುವಿನ ಕೈ ಅಷ್ಟೇ ಅಲ್ಲ, ಅದರ ರುಂಡ ಅಷ್ಟೇ ಅಲ್ಲ, ಅದನ್ನು ಚಾಕಿನಿಂದ ತುಂಡು ತುಂಡು ತುಂಡಾಗಿ ಕತ್ತರಿಸಿದ್ರು. ಈ ನನ್ನ ಶೀಲನ ನಿನಗೆ ಅರ್ಪಿಸುತ್ತಿರುವ ನಾನು ಕರತೆ ಕಡು. ಗರತಿ ಗರತಿ ಎಂದು ಹೇಳುವ ಮಗನ ಸೂಳೆ ಹೋಗಿದ್ದು ನಿನ್ನ ಮಗುವಿನ ಕಾಲದ ಸತ್ತ ಮಗುವನ್ನು ಯಾಕೆ ಮನೆ ಕೇಳ್ತಿ? ಬೇಗ ಮಣ್ಣಿಗೆ ಮರೆಯಾಚಿಬಿಡು. ರಾಮ, ಮಗು ಶ್ರೀರಾಮ, ನಿನಗೆ ಶ್ರೀರಾಮನಂತೆ ಈ ಭೂಮಿ ಮೇಲೆ ಜನಿಸಿ ಇಂಥ ದುಷ್ಟರನ್ನು ಸಂಹಾರ ಮಾಡಲು ಜನಿಸಿದನಂತೆ ನಾನು ತಿಳಿದುಕೊಂಡೆ. ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟೆಲ್ಲ ಕಂದ, ನನ್ನನ್ನೇ ಬಿಟ್ಟು ಹೋದೆಲ್ಲ. ಲೇ ಶ್ರೀಕೃಷ್ಣ, ದುಷ್ಟರನ್ನು ಸಂಹಾರ ಮಾಡಲು ಯುಗ ಯುಗದಲ್ಲಿ ಹುಟ್ಟಿ ಬರ್ತೇನಂತ ಹೇಳಿದವರು ಇವತ್ತಿಂದ ದುಷ್ಟರನ್ನು ಸಂಹಾರ ಮಾಡಲು ನನ್ನ ಮಗುವನ್ನೇ ಹುಚ್ಚಿ, ಯಾಕೆ ಪ್ರೇಮಗೊಂಡು ಹೊತ್ತು ಹೊತ್ತು ಸಣ್ಣಾಗುತ್ತಿ? ಮಗು ಸತ್ತರು ಮರೆಯದಂತ ಪಾಠವೇ ನೀ ಕಲಿಸಿಬಿಟ್ಟಿ ಈ ಸಮಾಜದ ಘನತೆಯರಿಗೆ. ಮೊದಲು ಈ ಮಗನ ಶವ ಸಂಸ್ಕಾರ ಮಾಡಿ ದಿಟ್ಟ ಹೆಣ್ಣಾಗಿ ನಿಂತು ಮಟ್ಟ ಹಾಕಿಕೊಂಡು ಜಗವನ್ನೇ ಮೆಟ್ಟಿ ನಿಂತ ಅಟ್ಟಹಾಸದಿಂದ ಮೆರೆಯುವ ಈ ರಾಕ್ಷಸರಿಗೆ ನೀ ಮೊದಲು ಚಂಡಿ ಚಾಮುಂಡಿ ಆಗಿ ಸಮಯಕ್ಕೆ ಸರಿಯಾಗಿ ರಕ್ತ ಕುಡಿ, ಅವರನ್ನು ಜಯಶ್ರೀ ರಕ್ತ ಕುಡಿ. ಹೌದು ಹೌದು, ಅವನ ಮೇಲೆ ಸೇಡಿ ತೀರ್ಚ್ಕೊಳ್ಳಬೇಕು. ಅವನ ಮೇಲೆ ಸೇಡಿ ತೀರ್ಚ್ಕೊಳ್ಳಲೇಬೇಕು. ರಕ್ತವನ್ನು ಕುಡಿಯುವ ಚಂಡಿ ಚಾಮುಂಡಿಯಾಗಬೇಕು. ಅಳಬೇಡ, ಹಾಲು ಕುಡಿಸ್ತೇನೆ, ಮಮ್ಮ ಉಣಿಸ್ತೀನಿ. ಜಯಶ್ರೀ, ಯಾಕಮ್ಮ ಅಳುತ್ತಿರುವಿ? ಹೆತ್ತ ಕರುಳಿನ ಕಿಚ್ಚಗಲಿತಿರುವಾಗ ಅಪ್ಪ ಇನ್ನು ಯಾವ ಯಾವ ಬಾಯಿ ಬೇಡಪ್ಪ ಯಾವ ಬಾಯಿಂದ ನೀನು ಶ್ರೀರಾಮಚಂದ್ರನಂತ ನನ್ನ ಮಗುವಿಗೆ ಹೆಸರಿಟ್ಟಿಯೋ ಅದೇ ಮಗು ಈಗ ಕಾಡು ಕಾಡು ಸೇರಿಕಂತಪ್ಪ, ಕಾಡು ಅಂತರೇನಮ್ಮ ನಿನ್ನ ಮಾತು? ಏನಾಯಿತು ನನ್ನ ಮೊಮ್ಮಗನಿಗೆ? ಅಪ್ಪ, ಅದರಿಂದ ಅವರು ಬಂದು ಅಣ್ಣನನ್ನು ಜೈಲಿಗೆ ಎಳೆದುಕೊಂಡು ಹೋಗಿ ಈ ಮನೆಗೆ ಬೀಗ ಹಾಕಿಕೊಂಡು ಅಣ್ಣನನ್ನ ಜೈಲಿಗೆ ಎಳೆದುಕೊಂಡು ಏನು? ಯಾವ ಆಧಾರವಿಲ್ಲದೆ ನನ್ನ ಮಗನನ್ನು ಜೈಲಿಗೆ ಒಯ್ದರೆ ಆ ಚಾಂಡಾಲರು ಅಷ್ಟೇ ಅಲ್ಲದೆ ನಿನ್ನ ಶೀಲವನ್ನು ಕೆಡಿಸಲಿಕ್ಕೆ ಅಷ್ಟೇ ಅಲ್ಲಪ್ಪ, ಅಣ್ಣನನ್ನು ಜೈಲಿಗೆ ಹೋಗೋದಷ್ಟೇ ಅಲ್ಲ, ಆ ಪಾಪಿ ನನ್ನ ಶೀಲವನ್ನು ಮಾಡಬೇಕಂತ ನನ್ನ
ಮಗನಿಗೆ ಏನಾಯಿತು? ಅಪ್ಪ ನನ್ನ ಮಗನ ತುಂಡು ತುಂಡಾಗಿ ಕತ್ತರಿಸಿ ಬಿಟ್ಟು ಮಗನೇ ಧರ್ಮೇಂದ್ರ, ನಾನಿಲ್ಲದ ಸಮಯವನ್ನು ಸಾಧಿಸಿ ನನ್ನ ಮಗನನ್ನು ಜೈಲಿಗೆ ಕಳುಹಿಸಿ ನನ್ನ ಮಗಳ ಶೀಲದಾಸಿಗಾಗಿ ನನ್ನ ಮೊಮ್ಮಗನನ್ನು ಕೊಂದು ಹೋದೆ ಆದಮ. ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಬಿಡಲಾರೆ, ನಡೆ ಪಾಪ ಅಂದ. ಬೇಡ ನೋಡಿ ದಯವಿಟ್ಟು ಏನು ಬೇಡಪ್ಪ, ಯಾಕೆಂದ್ರೆ ಅವರು ಕೊಡ ಇನ್ನೂ ತುಂಬಿಲ್ಲ, ಅದು ತುಂಬವರೆಗೂ ತಡಿಬೇಕು. ಆಮೇಲೆ ಅವನ ಮಟ್ಟ ಹಾಸವನ್ನು ನಾವು ಸುವಾಸಬೇಕು. ಅಲ್ಲಿವರೆಗೂ ಮಗನ ಸಂಸ್ಕಾರವನ್ನು ಮಾಡ್ಬೇಕು, ಮೊಮ್ಮಗನ ಸಂಸ್ಕಾರ. ಅಯ್ಯೋ ದುರ್ದೈವಿಯೇ, ನ್ಯಾಯಕ್ಕೆ ಗಣ್ಣಿಲ್ಲ, ಈ ನೀತಿಗೆ ಬೆಲೆಯಿಲ್ಲ. ದೇವ ಬಸವೇಶ, ಇದು ನಿನ್ನ ನ್ಯಾಯ. ನ್ಯಾಯಕ್ಕೆ ಕಣ್ಣಿಲ್ಲ, ಈ ನೀತಿಗೆ ಬೆಲೆಯಿಲ್ಲ. ನ್ಯಾಯಕ್ಕೆ ಕಣ್ಣಿಲ್ಲ, ಈ ನೀತಿಗೆ ಬೆಲೆಯಿಲ್ಲ. ದೇವ ಬಸವೇಶ, ಏನಿದು ನಿನ್ನ ನ್ಯಾಯ. ದೇವ ಬಸವೇಶ, ಏನಿದು ನಿನ್ನ ನ್ಯಾಯ. ಏನಿದು ನಿನ್ನ ನ್ಯಾಯ. ನ್ಯಾಯಕ್ಕೆ ಕಣ್ಣಿಲ್ಲ. ಮೊದಲು ಎಷ್ಟು ಧೈರ್ಯ ಇತ್ತು, ಈಗಷ್ಟು ಧೈರ್ಯನೇ ಕಡಿಮೆ ಆಗಿ ಹೋಗಿದೆ. ಎಷ್ಟೇ ತ್ರಾಸ ಬಂದ್ರು ಧೈರ್ಯ ಮಾತ್ರ ಬಿಡಬಾರ್ದು. ಮುಗಿದಿಲ್ಲ, ಅವರಿಬ್ಬರ ಕಡದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಯ್ಯೋ ದೇವರೇ, ಈಗಲಾದರೂ ತಿಳಿಯುತ್ತೇನಪ್ಪ, ಈ ಬಡವರನ್ನು ಒಂದುಗೂಡಿಸುವುದು ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲವೇ ಭಗವಂತ? ಶಿವನೇ, ಈಗಲಾದರೂ ನಮ್ಮನ್ನು ಒಂದುಗೂಡಿಸೋ ಭಗವಂತ. ಭಗವಂತ, ನಿನ್ನನ್ನು ಎಷ್ಟು ಪೂಜಿಸಲು ಧರಣಿಯಿಂದ ಪೂಜಿಸಲು ನಮ್ಮನ್ನು ಬಡವರನ್ನು ಕಣ್ತೆರೆದು ನೋಡುವುದಿಲ್ಲವೇ? ಶಿವ ಶಿವ, ನಮ್ಮನ್ನು ನೋಡುವುದಿಲ್ಲವೇ ನೀನು? ಏನು ಲೋಕನಾಥ, ಹುಚ್ಚರಂತೆ ಯಾಕೆ ಚೀರಾಡುತ್ತಿರುವಿ? ಏನಾಗಿದೆ ನಿನಗೆ? ಚಿಕ್ಕ ಮಗು ಇದ್ದಾಗ ಧರ್ಮೇಂದ್ರ ನಿನ್ನು ಕದ್ದುಕೊಂಡು ಹೋಗಿದ್ದನಪ್ಪ. ಕದ್ದುಕೊಂಡು ಹೋಗಿ ನಿನಗೆ ಬೇಕಾದ ಚಟಗಳನ್ನು, ಎಲ್ಲ ಚಟಗಳನ್ನು ಕಲಿಸಿ ಬಿಟ್ಟನಪ್ಪ. ನೀನು ಸಣ್ಣ ಮಗುವಿದ್ದಾಗಲೇ ಕರೆದುಕೊಂಡು ಹೋಗಿದ್ದನಪ್ಪ ಅವನು. ನನ್ನ ಮಗನೇ ನೀನು ಹೌದಪ್ಪ, ನಿಜವಾಗಿ ನನ್ನ ಮಗನೇ ಹೌದು. ತಂದೆ ಎಂದು ಅಪ್ಪಿಕೋ ಮಗನೇ, ಒಂದೇ ಒಂದು ಬಾರಿ ತಂದೆ ಎಂದು ಅಪ್ಪಿಕೋ ಮಗನೇ. ನನ್ನ ಜನ್ಮ ಸಾರ್ಥಕವಾಗುತ್ತದೆ ಅಪ್ಪ, ಸಾರ್ಥಕವಾಗುತ್ತದೆ. ಹೌದೇನಪ್ಪ, ನೀನು ಹೇಳ್ತಿರೋ ಸತ್ಯ ಮಾತಿದು ಅಪ್ಪ? ನಿಜವಾಗಲೂ ಹೌದು ಕರಿಮೇಂದ್ರ, ಇದು ನಿಜವಾದ ಮಾತು.
ಇಲ್ಲ, ಆ ಧರ್ಮೇಂದ್ರನ ರುಂಡ ಕಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇದೇ ನಮ್ಮ ಸಹೋದರ ಹಾಕಿದ ಸವಾಲ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಭಗವಂತನಿಗೆ ಶರಣು ಶರಣಾರ್ಥಿಗಳು. ಬದುಕಿನ